Hello students, welcome to your channel Parivartan Physics. See, we have completed first 7 chapters of KCET PYQs. ಆಮೇಲೆ conceptual videos ಏನದಾವ first 4 chapters ಮೇಲೆ ಆಗಿದಾವ್ರಿ. Many of you were requesting me to do the conceptual videos. So in today's video, we'll complete concepts and shortcuts of Magnetism Matter chapter. Right, ಇದು ಒಂದೇ ವಿಡಿಯೋ ಒಳಗೆ ಮುಗಿದು ಹೋಗ್ತದ್ರಿ. And one more very important thing is, especially I want to thank Manoj Naik sir of Educare Karnataka channel. Educare Karnataka is one of the very fantastic channel in Karnataka state. He is doing a great job. Sir, you are doing actually a great job. Very fantastic channel adari. I am very happy to see such a huge channel of a Karnataka teacher like you. Right? Thank you so much for referring my channel in your video. ನಿಮ್ಮ ವಿಡಿಯೋ ಒಳಗೆ KCET ಫಿಸಿಕ್ಸ್ ಪ್ರಿಪರೇಷನ್ ಅಂತೇಳಿ ನನ್ನ ಚಾನಲ್ ರೆಫರ್ ಮಾಡಿದ್ದೀರಿ ಸ್ಟೂಡೆಂಟ್ಸ್ಗೆ. ಆ್ಯಂಡ್ ಐ ವಿಲ್ ಶ್ಯೂರ್ಲಿ ಪ್ರಾಮಿಸ್ ಯು ದ್ಯಾಟ್ ಯು ಹ್ಯಾವ್ ಟೋಲ್ಡ್ ಮಿ ದ್ಯಾಟ್ ಸರ್ ಮತ್ತಷ್ಟು ವೀಡಿಯೋಸ್ಗಳನ್ನು ಮಾಡಿ ಅಪ್ಲೋಡ್ ಮಾಡಿರಿ ಅಂತ ಹೇಳಿದಿರಿ. ಐ ವಿಲ್ ಶ್ಯೂರ್ಲಿ ಡೂ ಸರ್. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದ್ಯಾಟ್ ಯು ಹ್ಯಾವ್ ರೆಫರ್ಡ್ ಮೈ ಚಾನಲ್ ಫಾರ್ ಆಲ್ ದ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕೀಪ್ ಡೂಯಿಂಗ್ ದ ಗ್ರೇಟ್ ವರ್ಕ್. ಥ್ಯಾಂಕ್ ಯು ಸರ್. ಓಕೆ, ಲೆಟ್ ಅಸ್ ಸ್ಟಾರ್ಟ್ ಮ್ಯಾಗ್ನೆಟಿಸಮ್ ಮ್ಯಾಟರ್. ಸಿ, ಮ್ಯಾಗ್ನೆಟಿಸಮ್ ಮ್ಯಾಟರ್ದು ಕಾನ್ಸೆಪ್ಟ್ಸ್ ಅಂಡ್ ಶಾರ್ಟ್ಕಟ್ಸ್ ವಿಡಿಯೋಸ್ ಇವತ್ತು ನೋಡೋಣ ನಾವು. ನೋಡ್ರಿ, ಒಂದು ಇಂಪಾರ್ಟೆಂಟ್ ಥಿಂಗ್, ಒಂದು ಸಿಂಪಲ್ ಥಿಂಗ್ ಏನಂತಂದ್ರೆ ಎಲೆಕ್ಟ್ರೋಸ್ಟಾಟಿಕ್ಸ್ ಅಂದ್ರೆ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಏನ್ ಫಾರ್ಮುಲಾಸ್ ಅದಾವ ಆ ಫಾರ್ಮುಲಾಸ್ ನಿಮ್ಗೆ ಗೊತ್ತಿದ್ರೆ ಸಾಕ. ಈ ಮ್ಯಾಗ್ನೆಟಿಸಮ್ ರಿಲೇಟೆಡ್ ಎಲ್ಲ ಫಾರ್ಮುಲಾಸ್ಗಳನ್ನ ನೀವು ಬರೀಬಹುದು. ಏನ್ ಚೇಂಜಸ್ ಇರ್ತದೆ? ಸಿ, ಇಲ್ಲೇ ಎಲೆಕ್ಟ್ರೋಸ್ಟಾಟಿಕ್ಸ್ ಒಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಇ ಶುಡ್ ಬಿ ರಿಪ್ಲೇಸ್ಡ್ ಬೈ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ. 1/4 epsilon naught should be replaced by mu naught upon 4 pi. Okay, dipole moment P should be replaced by dipole moment M. Correct? This is what we have to do. ಎಷ್ಟು ಚೇಂಜಸ್ ನಾವು ಮಾಡ್ಕೊಂಡ್ರೆ ಆಸ್ ಇಟ್ ಇಸ್ ಸೇಮ್ ಟು ಸೇಮ್ ಫಾರ್ಮುಲಾಸ್ ಅದಾವ್ರಿ. ಫಾರ್ಮುಲಾಸ್ ಏನೂ ಡಿಫರೆನ್ಸ್ ಇಲ್ಲ. ಸೊ ದಿಸ್ ಇಸ್ ಫ್ರಮ್ ಎಲೆಕ್ಟ್ರೋಸ್ಟಾಟಿಕ್ಸ್. ಇಲ್ಲಿ ನಾ ಎಲ್ಲ ಎಲೆಕ್ಟ್ರೋಸ್ಟಾಟಿಕ್ಸ್ ಫಾರ್ಮುಲಾಸ್ಗಳನ್ನು ಬರ್ದೇನೆ. ನಾವು ವಿಲ್ ಗೋ ಆನ್ ರೈಟಿಂಗ್ ದ ಫಾರ್ಮುಲಾಸ್ ರಿಲೇಟೆಡ್ ಟು ಮ್ಯಾಗ್ನೆಟಿಸಮ್. ರೈಟ್? ಸೊ ಮ್ಯಾಗ್ನೆಟಿಸಮ್ ರಿಲೇಟೆಡ್ ಫಾರ್ಮುಲಾಸ್ಗಳನ್ನು ನಾವು ಬರೋಣ. ಈಗ ನೋಡ್ರಿ, ಫಸ್ಟ್ ಇಲ್ಲೇ ಫೋರ್ಸ್ ಫಾರ್ಮುಲಾ ನಾವು ಬರ್ತೀವಿ. ಅಂದ್ರೆ ಫೋರ್ಸ್ ಬಿಟ್ವೀನ್ 2 ಪಾಯಿಂಟ್ ಚಾರ್ಜಸ್ ಬೈ ಕೂಲಂಬ್ಸ್ ಲಾ 1/4 Q1 Q2 divided by R². Similarly, force between poles, force between two magnetic poles is given by 1/4 epsilon naught. Sorry, is given by mu naught upon 4 pi m1 into m2 divided by R² ಅಂತ ನಾವು ಬರೀಬೇಕಾಗ್ತದೆ. What is m1 and m2? is small m ಅಂತ ಏನದಲ್ಲ, we should replace charge by small m. Small m means it is pole strength. Capital M ಅಂದ್ರೆ ಇದು magnetic moment ರೀ, magnetic dipole moment, and this is the magnetic pole strength. Right? So ಇಲ್ಲಿ ನಾವು ಚಾರ್ಜಸ್ ತಗೊಂತಿರ್ತೀವಿ, ಇಲ್ಲಿ ನಾವು magnetic pole strength ಗಳನ್ನು ತಗೊಂತಿರ್ತೀವಿ. Okay, next formula ನೋಡ್ರಿ, electric field is given by E is equal to F by Q. Similarly, magnetic field can be written as magnetic force divided by the magnetic pole strength. Magnetic pole strength ಅಂತ ನಾವು ಬರಿಬಹುದು. ನೆಕ್ಸ್ಟ್ ನೋಡ್ರಿ, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್ ನಮ್ದು ಫಾರ್ಮುಲಾ ಹಿಂಗದೆ. ಅದೇ ತರ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ದ ಮೊನೋಪೋಲ್, magnetic field due to a magnetic monopole, we should write it as mu naught upon 4 pi m divided by R² we will write. ಅಂದ್ರೆ ಚಾರ್ಜ್ ಜಾಗದಲ್ಲಿ ನಾವು ಮ್ಯಾಗ್ನೆಟಿಕ್ ಪೋಲ್ ಸ್ಟ್ರೆಂತ್ ಇಟ್ಕೋಬೇಕು. 1/4 pi epsilon ಜಾಗದಲ್ಲಿ mu naught upon 4 pi ಅಂತ ನಾವು ಇಟ್ಕೋಬೇಕು. ರೈಟ್? ಓಕೆ, ನೆಕ್ಸ್ಟ್ ನೋಡ್ರಿ, ಆಕ್ಚುಲಿ ಮ್ಯಾಗ್ನೆಟಿಕ್ ಮೊನೋಪೋಲ್ಸ್ ಡಸಂಟ್ ಎಕ್ಸಿಸ್ಟ್. ರೈಟ್? ಮ್ಯಾಗ್ನೆಟಿಕ್ ಮೊನೋಪೋಲ್ಸ್ ಎಕ್ಸಿಸ್ಟಿಂಗ್ ಇಲ್ಲ. ಆದ್ರೂ ಕೂಡ ಇನ್ ಕೇಸ್ ನಮಗೆ ಮ್ಯಾಗ್ನೆಟಿಕ್ ಮೊನೋಪೋಲ್ ಇತ್ತಪ್ಪ ಅಂತಂದ್ರೆ ಅವಾಗ ಈ ತರ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಅದರಿಂದ ನೆಕ್ಸ್ಟ್ ನೋಡ್ರಿ, here we have electric field at an axial point. See, electric dipole moment is given as P is equal to 2a into Q. ಇಲ್ಲೇ magnetic dipole moment ಏನಿರ್ತದಲ್ಲ, we write it as 2L into magnetic pole strength. Right? ಅಲ್ಲೇ dipole length 2a ಅಂತ ತಗೋತೀವಿ, ಇಲ್ಲೇ dipole length 2L ಅಂತ ತಗೋಬೇಕು. There we take charge, here we take pole strength. That is the difference. Right? This is magnetic dipole moment. See, dipole the electric dipole the axial point ಒಳಗೆ ನಮಗೆ ಇಷ್ಟ electric field ಇರ್ತದೆ. Axial point is the electric field. Similarly, magnetic field at an axial point of the magnetic dipole will be equal to mu naught upon 4 pi, and it is 2p. So here we have to write it as 2m divided by R³. Right? Electric dipole ಇದೆ. Here we are having electric dipole. Here we will be having magnetic dipole moment. Right? Okay. So equatorial point ಒಳಗೆ ನೋಡ್ರಿ, in equatorial point the magnetic field will be mu naught upon 4 pi m by R³. This much will be the equatorial magnetic field. Next ನೋಡ್ರಿ, any general point, ಇದು axial point ಒಳಗೆ ಆಯ್ತಾ, ಡೈಪೋಲ್ ಎಕ್ಸಸ್ ಮೇಲೆ ಈ ತರ ನಮಗೆ ಡೈಪೋಲ್ ಇತ್ತಪ್ಪ ಅಂದ್ರೆ ಅದರ ಎಕ್ಸಸ್ ಮೇಲೆ ಇಲ್ಲೇ ನಮಗೆ ಜನರಲ್ ಒಂದು axial point ಐತೆ. ಇಕ್ವೇಟೋರಿಯಲ್ ಪಾಯಿಂಟ್ ಅಂದ್ರೆ ಇಲ್ಲೇ ಬರ್ತದೆ.
ಎಕ್ಸಿಯಲ್ ಮತ್ತು ಇಕ್ವೇಟೋರಿಯಲ್ ಬಿಟ್ಟು ಬೇರೆ ಯಾವ್ದಾದ್ರು ಒಂದು ಪಾಯಿಂಟ್ ಅನ್ನು ನಾವು ತಗೊಂಡ್ರೆ ಅದಕ್ಕೆ ಜನರಲ್ ಪಾಯಿಂಟ್ ಅಂತ ಕರಿತೀವಿ. ಸೊ ಜನರಲ್ ಪಾಯಿಂಟ್ ಅಲ್ಲಿ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಇರ್ತದೆ, ದಿಸ್ ಮಚ್ ವಿಲ್ ಬಿ ದ ಎಲೆಕ್ಟ್ರಿಕ್ ಫೀಲ್ಡ್. ಸಿಮಿಲರ್ಲಿ ಜನರಲ್ ಪಾಯಿಂಟ್ ಒಳಗೆ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಇರ್ತದೆ ಅಂದ್ರೆ ಸೇಮ್ ಟು ಸೇಮ್ ಇದೇ ಇರ್ತದೆ. ಜಸ್ಟ್ ನಾವು ಈ ರಿಪ್ಲೇಸ್ಮೆಂಟ್ ಗಳನ್ನು ಮಾಡ್ಕೋಬೇಕಿಲ್ಲ. So what I will get it as at general point it will be mu naught upon 4 pi m by r cube root of 1 plus 3 cos square theta, right? The same thing we are going to write. ಈ ತರ ನೀವು ಫಾರ್ಮುಲಾಸ್ ಗಳನ್ನು ಎಲೆಕ್ಟ್ರೋಸ್ಟಾಟಿಕ್ಸ್ ಆಗಿನ ಫಾರ್ಮುಲಾಸ್ ನೆನಪಿದ್ರೆ ಮ್ಯಾಗ್ನೆಟಿಸಮ್ ಫಾರ್ಮುಲಾಗಳನ್ನ ಈಸಿಲಿ ನೀವು ಬರೀಬಹುದು. ಓಕೆ, well we'll go to the next thing then. See, potential energy U is equal to minus Pe cos theta. Similarly, magnetic potential energy U is equal to minus mb cos theta ಅಂತ ನಾವು ಬರೀಬೇಕು, right? We replace electric field by magnetic field, ಆಮೇಲೆ electric potential dipole moment by magnetic dipole moment. Okay, work done in rotating the dipole. Electric field ಒಳಗೆ ಇಟ್ಕೊಂಡಂತ ಒಂದು ಡೈಪೋಲ್ ಅನ್ನು ನಾವು ರೋಟೇಟ್ ಮಾಡ್ಲಿಕ್ಕೆ ಫ್ರಮ್ 30 ಡಿಗ್ರಿ ಟು 60 ಡಿಗ್ರಿ 30 ಡಿಗ್ರಿ ಟು 45 ಡಿಗ್ರಿ ನಾವೇನು ಒಂದ್ ಆಂಗಲ್ ನಿಂದ ಇನ್ನೊಂದು ಆಂಗಲ್ ರೋಟೇಟ್ ಮಾಡ್ತಿರ್ತೀವಿ. ಆ ರೋಟೇಟ್ ಮಾಡಬೇಕಾದ್ರೆ ವರ್ಕ್ ಡನ್ ಎಷ್ಟಾಗಿರ್ತದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಈ ಫಾರ್ಮುಲಾ ತಗೋತೀವಿ. W is equal to mb cos theta 1 minus cos theta 2. Similarly, work done in magnetism is taken as it will be mb. See, ಇದು ಆಕ್ಚುಲಿ ಇಲ್ಲೇ ಮ್ಯಾಗ್ನೆಟಿಸಮ್ ಫಾರ್ಮುಲಾನ ಬರ್ದೇನ್ರಿ, ರೈಟ್? ಇದು mb ಅಲ್ಲ, ಎಲೆಕ್ಟ್ರೋಸ್ಟಾಟಿಕ್ಸ್ ಅಂತಂದ್ರೆ ಇಟ್ ಹ್ಯಾಸ್ ಟು ಬಿ PE, right? So this will be PE cos theta 1 minus cos theta 2. In magnetism it will be mb cos theta 1 minus cos theta 2, right? This is magnet work done to rotate a magnetic dipole rotate ಮಾಡ್ಲಿಕ್ಕೆ ಬರುವಂತ ವರ್ಕ್ ಅದು. Next ನೋಡ್ರಿ, time period. See, here also I have written the ಇದು ನಮಗೆ ಮ್ಯಾಗ್ನೆಟಿಕ್ ಡೈಪೋಲ್ ದನ ಟೈಮ್ ಪೀರಿಯಡ್ ಇದೆ, ರೈಟ್? So it will be, see, ಇದು ಏನಪ್ಪಾ ಅಂತಂದ್ರೆ if I have kept a dipole in a magnetic field, ಆಮೇಲೆ ಆ ಡೈಪೋಲ್ ನಾವು ಏನಾದ್ರೂ ಸ್ವಲ್ಪ ಡಿಸ್ಟರ್ಬ್ ಮಾಡಿಬಿಟ್ವಿ ಅಂತಂದ್ರೆ ಆ ಡೈಪೋಲ್ ನಮಗೆ ಆಸಿಲೇಟ್ ಆಗ್ಲಿಕ್ಕೆ ಶುರು ಆಗ್ತದೆ. ಇಟ್ ಸ್ಟಾರ್ಟ್ಸ್ ಆಸಿಲೇಟಿಂಗ್. ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಇಟ್ಟಂತ ಡೈಪೋಲ್ ನೀವು ಡಿಸ್ಟರ್ಬ್ ಮಾಡಿರಿ ಅಂತಂದ್ರೆ ಅದು ನಮಗೆ ಆಸಿಲೇಟ್ ಆಗ್ಲಿಕ್ಕೆ ಶುರು ಆಗ್ತದೆ. ಸೊ ಆಸಿಲೇಟ್ ಆಗ್ತಿರುವಂತ ಡೈಪೋಲ್ ಟೈಮ್ ಪೀರಿಯಡ್ ಏನಿರ್ತದಲ್ಲ ಆ ಟೈಮ್ ಪೀರಿಯಡ್ ನಾವು ಈ ತರ ಬರೀತೀವಿ. ಸೊ ಮ್ಯಾಗ್ನೆಟಿಸಮ್ ಒಳಗೆ ಆ ಟೈಮ್ ಪೀರಿಯಡ್ ನಾವು ಏನ್ ಬರೀಬೇಕು ಅಂತಂದ್ರೆ ಇಟ್ ವಿಲ್ ಬಿ T is equal to 2 pi root of I divided by m BH ಅಂತ ನಾವು ಬರೀತೀವಿ. So what is m? Magnetic dipole moment. What is BH? Horizontal component of Earth's magnetic field ಅಂತ ನಾವು ಅನ್ಬಹುದು. ಅಥವಾ ನಿಮ್ಗೆ ಯಾವ್ದಾದ್ರು ಮ್ಯಾಗ್ನೆಟಿಕ್ ಫೀಲ್ಡ್ ಕೊಟ್ಟಿದ್ರೆ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅದನ್ನ ನೀವಲ್ಲೇ ತಗೋಬಹುದು. ನೆಕ್ಸ್ಟ್ ನೋಡ್ರಿ, ಟಾರ್ಕ್ ಆಕ್ಟಿಂಗ್ ಆನ್ ದ ಡೈಪೋಲ್ PE sin theta ಅಂತ ಹೇಳಿ ನಮಗದ. ಸೊ ಟಾರ್ಕ್ ಆಕ್ಟಿಂಗ್ ಆನ್ ಮ್ಯಾಗ್ನೆಟಿಕ್ ಡೈಪೋಲ್ ವಿಲ್ ಬಿ mb sin theta. ಸೊ ಈ ತರ ನಾವು ರಿಪ್ಲೇಸ್ಮೆಂಟ್ಸ್ ಮಾಡ್ಕೊಂಡ್ರೆ ಈಸಿಯಾಗಿ ಫಾರ್ಮುಲಾಗಳನ್ನ ನಾವು ನೆನ್ಪು ಮಾಡ್ಕೋಬಹುದು, ರೈಟ್? ಸೇಮ್ ಟು ಸೇಮ್ ಫಾರ್ಮುಲಾಸ್ ದವ್ರಿ, ಜಸ್ಟ್ ಆ ರಿಪ್ಲೇಸ್ಮೆಂಟ್ಸ್ ಗಳನ್ನ ನೀವು ಮಾಡ್ಕೋಬೇಕು. ಓಕೆ, ವಿಲ್ ಗೋ ಫಾರ್ ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಇಸ್ ಕಟಿಂಗ್ ಅಂಡ್ ಬೆಂಡಿಂಗ್ ಆಫ್ ಮ್ಯಾಗ್ನೆಟ್ಸ್. ಸೊ ಈಗ ಮ್ಯಾಗ್ನೆಟ್ ಅಂತಂದ್ರೆ ನೋಡ್ರಿ, ಫಸ್ಟ್ ಈಗ ನಾವು ಒಂದು ಬಾರ್ ಮ್ಯಾಗ್ನೆಟ್ ಅಂತ ಏನಾದ್ರು ತಗೊಂಡ್ರೆ, ಬಾರ್ ಮ್ಯಾಗ್ನೆಟ್ ಇಟ್ ವಿಲ್ ಬಿ ಹ್ಯಾವಿಂಗ್ ಅ ನಾರ್ತ್ ಪೋಲ್ ಆಸ್ ವೆಲ್ as ಸೌತ್ ಪೋಲ್. ಮ್ಯಾಗ್ನೆಟಿಕ್ ಲೆಂತ್ ಅಂತ ಏನಿರ್ತದೆ ನೋಡ್ರಿ, ಅದರದ ಲೆಂತ್ ವಿ ಟೇಕ್ ದಟ್ ಲೆಂತ್ as L. ಆಮೇಲೆ ಎವ್ರಿ ಪೋಲ್ ಹ್ಯಾಸ್ ಅ ಪೋಲ್ ಸ್ಟ್ರೆಂತ್. ಇದಕ್ಕೂ ಪೋಲ್ ಸ್ಟ್ರೆಂತ್ ಇರ್ತದ್ರಿ, ಇದಕ್ಕೂ ಪೋಲ್ ಸ್ಟ್ರೆಂತ್ ಇರ್ತದ್ರಿ, ರೈಟ್? ಚಾರ್ಜಸ್ ಹೆಂಗ್ ಚಾರ್ಜ್ ಅಂತ ಇರ್ತದಲ್ಲ ಹಂಗ ಮ್ಯಾಗ್ನೆಟಿಕ್ ಪೋಲ್ಸ್ಗೆ ಪೋಲ್ ಸ್ಟ್ರೆಂತ್ ಅಂತ ಇರ್ತದ್ರಿ, ರೈಟ್? ಸೊ ಇದು ಮ್ಯಾಗ್ನೆಟಿಕ್ ಡೈಪೋಲ್ ಲೆಂತ್ 2L ಅಂತ ಹೇಳಿ, ಪೋಲ್ ಸ್ಟ್ರೆಂತ್ ಇಸ್ m and m. ಎರಡು ಅಪೋಸಿಟ್ ಈಕ್ವಲ್ ಅಂಡ್ ಅಪೋಸಿಟ್ ಪೋಲ್ಸ್ ಅದಾವ, ನಾರ್ತ್ ಪೋಲ್ ಅಂಡ್ ಸೌತ್ ಪೋಲ್ ಅಂತ ಹೇಳಿ. ಅದ್ರದ್ದು ಪೋಲ್ ಸ್ಟ್ರೆಂತ್ ನಮ್ಗೆ ಏನದಾವಪ್ಪ ಅಂದ್ರೆ m and m ಅಂತ ಹೇಳಿ ಪೋಲ್ ಸ್ಟ್ರೆಂತ್ ನಮ್ಗೆ ಅದ. ಎರಡು ತರದ್ದು ಪೋಲ್ ಸ್ಟ್ರೆಂತ್ ನಮಗೆ ಸೇಮ್ ಇರ್ತದ್ರಿ, ಅಂದಾಗ ಅದನ್ನ ನಾವು ಮ್ಯಾಗ್ನೆಟಿಕ್ ಡೈಪೋಲ್ ಅಂತ ಕರಿಬಹುದು. ಅಂಡ್ ಬಾರ್ ಮ್ಯಾಗ್ನೆಟ್ ಇಸ್ ಮ್ಯಾಗ್ನೆಟಿಕ್ ಡೈಪೋಲ್ ಓನ್ಲಿ, ಅದು ಮ್ಯಾಗ್ನೆಟಿಕ್ ಡೈಪೋಲ್ ಹೌದು, ರೈಟ್? ಸೊ ನೆಕ್ಸ್ಟ್ ನೋಡ್ರಿ, ಈಗ ಕಟಿಂಗ್ ಆಫ್ ಮ್ಯಾಗ್ನೆಟ್ ನಾವು ಫಸ್ಟ್ ನೋಡ್ಕೊಳ್ಳೋಣ. ಓಕೆ, ಇಫ್ ಐ ಕಟ್ ದ ಮ್ಯಾಗ್ನೆಟ್ ವಾಟ್ ಹ್ಯಾಪನ್ಸ್? ಈಗ ಫಾರ್ ಎಕ್ಸಾಂಪಲ್ ತಿಳ್ಕೊರಿ, ಇದೊಂದು ನಮಗೆ ಬಾರ್ ಮ್ಯಾಗ್ನೆಟ್ ಅದ, ದಿಸ್ ಇಸ್ ಅ ಬಾರ್ ಮ್ಯಾಗ್ನೆಟ್. ಈ ಬಾರ್ ಮ್ಯಾಗ್ನೆಟ್ ಅದು ನಾರ್ತ್ ಪೋಲ್ ಇಲ್ಲದೆ, ಸೌತ್ ಪೋಲ್ ನಮಗೆ ಇಲ್ಲದೆ, ಕರೆಕ್ಟ್? ಇಫ್ ಐ ಕಟ್ ದ ಮ್ಯಾಗ್ನೆಟ್ ಅಲಾಂಗ್ ದ ಎಕ್ಸಸ್, ಅಂದ್ರೆ ಆ ಮ್ಯಾಗ್ನೆಟ್ ಎಕ್ಸಸ್ ಮುಖಾಂತರ ಈ ತರನ ಏನಾದ್ರೂ ಕಟ್ ಮಾಡಿದ್ರೆ ಐ ವಿಲ್ ಗೆಟ್ 2 ಮ್ಯಾಗ್ನೆಟಿಕ್ ಪೀಸಸ್ ಹಿಯರ್. ಇದು ನಾರ್ತ್ ಪೋಲ್ ಅದ, ಇದು ಸೌತ್ ಪೋಲ್ ಅದ, ರೈಟ್? ಅಂಡ್ ದಿಸ್ ಇಸ್ ನಾರ್ತ್ ಪೋಲ್, ದಿಸ್ ಇಸ್ ಸೌತ್ ಪೋಲ್. ಈ ತರ ಎರಡು ಮ್ಯಾಗ್ನೆಟಿಕ್ ಪೀಸಸ್ ನಮಗೆ ಬರ್ತಾವ್ರಿ. ಈಗ ಏನಾಯ್ತು, ಮ್ಯಾಗ್ನೆಟಿಕ್ ಲೆಂತ್ ನಮಗೆ ಚೇಂಜ್ ಆಗ್ಲಿಲ್ಲ. ಸಿ, ಹಿಯರ್ ಆಲ್ಸೋ ದ ಮ್ಯಾಗ್ನೆಟಿಕ್ ಲೆಂತ್ ಇಸ್ 2L ಓನ್ಲಿ, ಅಂಡ್ ಹಿಯರ್ ಆಲ್ಸೋ ದ ಮ್ಯಾಗ್ನೆಟಿಕ್ ಲೆಂತ್ ಇಸ್ 2L ಓನ್ಲಿ, ಕರೆಕ್ಟ್? ಅಂಡ್ ಇಲ್ಲೇ ನಮಗೆ ಮ್ಯಾಗ್ನೆಟಿಕ್ ಪೋಲ್ಸ್ ಏನದಾವಲ್ಲ, ಪೋಲ್ಸ್ ಆಸ್ ಇಟ್ ಇಸ್ ಇರ್ತಾವ್ರಿ. ಸಾರಿ, ಪೋಲ್ಸ್ ಏನಾಗಿದಾವ ನಮಗೆ ಡಿವೈಡ್ ಆಗಿದಾವ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ನಾರ್ತ್ ಪೋಲ್ ಇತ್ತು, ಈಗ ಅದ್ರೊಳಗೆ ನಾವು ಎರಡು ನಾರ್ತ್ ಪೋಲ್ ಗಳನ್ನ ಮಾಡ್ಕೊಂಡಿದ್ದೀವಿ. ಸೊ ಪೋಲ್ ಸ್ಟ್ರೆಂತ್ ನಮ್ಗೆ ಏನಾಗ್ತದಪ್ಪ ಅಂದ್ರೆ, ಮೊದಲು ಇದ್ರದ್ದು ಪೋಲ್ ಸ್ಟ್ರೆಂತ್ m ಇತ್ತು, ಇದ್ರದ್ದು ಪೋಲ್ ಸ್ಟ್ರೆಂತ್ m ಇತ್ತು. ಈಗ ನಮಗೆ ಪೋಲ್ ಸ್ಟ್ರೆಂತ್ ಡಿವೈಡ್ ಆಗ್ತದ್ರಿ, ಇದು m/2 ಆಗ್ತದೆ, ಇದ್ರದ್ದು m/2 ಆಗ್ತದ್ರಿ, ಇದ್ರದ್ದು ಕೂಡ m/2. ಸೊ ಪೋಲ್ ಸ್ಟ್ರೆಂತ್ ವಿಲ್ ಗೆಟ್ ಡಿವೈಡೆಡ್, ಬಟ್ ಲೆಂತ್ ಆಫ್ ದ ಮ್ಯಾಗ್ನೆಟ್ ಏನದಲ್ಲ ಅದು ಸೇಮ್ ಉಳಿತೈತ್ರಿ. ಮ್ಯಾಗ್ನೆಟಿಕ್ ಲೆಂತ್ ನಮಗೆ ಸೇಮ್ ಉಳಿತೈತಿ. ಓಕೆ, ಈಗ ನಾವು ಈ ತರ ಕಟ್ ಮಾಡ್ಕೊಂಡಾಗ ನಮಗೆ ಈ ತರ ಏನಾಯ್ತಪ್ಪ ಅಂತಂದ್ರೆ, ಪೋಲ್ ಸ್ಟ್ರೆಂತ್ ನಮಗೆ ಡಿವೈಡ್ ಆಯ್ತು, ಮ್ಯಾಗ್ನೆಟಿಕ್ ಲೆಂತ್ ನಮಗೆ ಆಸ್ ಇಟ್ ಇಸ್ ಉಳಿತು. ಹೌ ವಿ ಕಟ್? ನಾವು ಯಾವ ತರ ಕಟ್ ಮಾಡ್ಕೊಂಡ್ವಿ? ಅಲಾಂಗ್ ದ ಎಕ್ಸಸ್ ಆಫ್ ದ ಮ್ಯಾಗ್ನೆಟ್ ನಾವು ಕಟ್ ಮಾಡ್ಕೊಂಡ್ವಿ.
In next, if I cut the magnet perpendicular to the axis of the magnetic dipole, ಈಗ ಇದು ನಮಗೆ ನಾರ್ತ್ ಪೋಲ್, ಇದು ಸೌತ್ ಪೋಲ್, ಇದು ನಮಗೆ axis of the dipole, right? So this is the axis of the dipole. North south ಜಾಯಿನ್ ಮಾಡುವಂತ ಲೈನ್ ಇರ್ತದಲ್ಲ, ಅದು axis of the dipole. If I cut the magnet perpendicular to the axis of the dipole, ಇದನ್ನ ಪರ್ಪೆಂಡಿಕ್ಯುಲರ್ ಆಗಿ ಏನಾದ್ರು ಕಟ್ ಮಾಡಿದ್ರೆ ನಮ್ಗೆ ಏನಾಗ್ತದಪ್ಪ ಅಂತಂದ್ರೆ ಈ ತರ ನಮಗೆ ಪೀಸಸ್ ಬರ್ತಾವ್ರಿ. ವಿ ವಿಲ್ ಗೆಟ್ 2 pieces ಲೈಕ್ ದಿಸ್. ಈ ತರದ್ದು 2 pieces ನಮ್ಗೆ ಇಲ್ಲೇ ಬರ್ತಾವ್ರಿ, ರೈಟ್? ಅಂಡ್ ದಿಸ್ ವಿಲ್ ಬಿ ಹ್ಯಾವಿಂಗ್ ನಾರ್ತ್ ಸೌತ್, ದಿಸ್ ವಿಲ್ ಬಿ ಹ್ಯಾವಿಂಗ್ ನಾರ್ತ್ ಸೌತ್. ಇನ್ನೊಂದು ನೆನಪಿರ್ಲಿ, ಈ ತರ ಕಟ್ ಮಾಡ್ಕೊಂಡ್ರೆ ನಾರ್ತ್ ಸಪರೇಟ್ ಆಯ್ತು, ಸೌತ್ ಸಪರೇಟ್ ಆಯ್ತು ಅಂತಿಲ್ಲ. ಮೊನೋಪೋಲ್ಸ್ ನಿಮ್ಗೆ ಸಿಗೋದಿಲ್ರಿ. ನೀವು ಅದನ್ನ ಎಷ್ಟು ಪೀಸಸ್ ದಾಗ ಕಟ್ ಮಾಡ್ರಿ, ಅಗೇನ್ ಡೈಪೋಲ್ಸ್ ವಿಲ್ ಫಾರ್ಮ್ ದರ್. ಅಂದ್ರೆ ನಾರ್ತ್ ಸೌತ್ ಬರ್ತದ್ರಿ. ಇದನ್ನ ಮತ್ತೆ ನೀವು ಕಟ್ ಮಾಡ್ರಿ, ಮತ್ತೊಂದು ಪೀಸ್ ಹೋಗಿ ಮತ್ತೆ ನಾರ್ತ್ ಸೌತ್ ಬರ್ತಾವ್ರಿ, ರೈಟ್? ಸಿಂಗಲ್ ನಾರ್ತ್ ಸಿಂಗಲ್ ಸೌತ್ ಪೋಲ್ ಯು ವಿಲ್ ನಾಟ್ ಗೆಟ್. ಮೊನೋಪೋಲ್ಸ್ ಎಕ್ಸಿಸ್ಟಿಂಗ್ ಇಲ್ಲ. ಓಕೆ, ಈ ತರ ಕಟ್ ಮಾಡ್ಕೊಂಡಿದ್ ಕೂಡಲೇ ನಮ್ಗೆ ಏನ್ ಚೇಂಜ್ ಆಯ್ತು? ಸಿ, ಈ ತರ ಕಟ್ ಮಾಡ್ಕೊಂಡಿದ್ ಕೂಡಲೇ ನಮ್ಗೆ ಡೈಪೋಲ್ ಲೆಂತ್ ಚೇಂಜ್ ಆಯ್ತ್ರಿ. ಡೈಪೋಲ್ ಲೆಂತ್, ಈಗ ನಮಗೆ ಇಲ್ಲಿ ಡೈಪೋಲ್ ಲೆಂತ್ ಏನಂತ ಹೇಳಿತ್ತೆ? 2L ಅಂತ ಹೇಳಿತ್ತು. ಸೊ ಇದು ನಮ್ಗೆ ಏನಾಗ್ತದ್ರಿ? L and L ಅಂತ ಆಗ್ತದ್ರಿ, ಕರೆಕ್ಟ್? ಲೈಕ್ ದಿಸ್ ದ ಲೆಂತ್ ಹ್ಯಾಸ್ ಗಾಟ್ ಡಿವೈಡೆಡ್. 3 ಪೀಸ್ ದಾಗ ಕಟ್ ಮಾಡಿದ್ರೆ ಅದು ನಮ್ಗೆ ಏನಾಗಬೇಕು? L/2. ಮೂರ್ ಪೀಸ್ ಒಳಗೆ ನಮ್ಗೆ ಇದು 2L/3 ಅಂತ ಲೆಂತ್ ನಮ್ಗೆ ಡಿವೈಡ್ ಆಗ್ಬೇಕು, ಕರೆಕ್ಟ್? ಪೋಲ್ ಸ್ಟ್ರೆಂತ್ ಏನದಲ್ಲ, ಪೋಲ್ ಸ್ಟ್ರೆಂತ್ ಮೊದಲು ನಮಗೆ ಕಟ್ ಮಾಡೋಕ್ಕಿಂತ ಮುಂಚೆ ಎಷ್ಟಿತ್ತು, ಈಗೂ ಕೂಡ ನಮಗೆ ಪೋಲ್ ಸ್ಟ್ರೆಂತ್ ಅಷ್ಟೇ ಇರ್ತದೆ. ಪೋಲ್ ಸ್ಟ್ರೆಂತ್ ವಿಲ್ ನಾಟ್ ಗೆಟ್ ಡಿವೈಡೆಡ್. ಪೋಲ್ ಸ್ಟ್ರೆಂತ್ ನಮಗೆ ಡಿವೈಡ್ ಆಗುದಿಲ್ಲ. So by cutting the magnet along the axis, pole strength will get divided, magnetic length will remain same. By cutting the magnet along the direction perpendicular to the axis, length will get divided, pole strength will remain same. Correct? ಇದರಿಂದ ಏನು ಎಫೆಕ್ಟ್ ಆಗ್ತದ್ರಿ? See, magnetic dipole moment of a bar magnet is given by 2L into M ಅಂತ ನಾವು ಬರೀತೀವಿ. 2L into M. ಸೊ ಮ್ಯಾಗ್ನೆಟ್ ಅನ್ನು ಕಟ್ ಮಾಡೋಕ್ಕಿಂತ ಮುಂಚೆ ನಮಗೆ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಎಷ್ಟು ಇರ್ತದಪ್ಪ ಅಂದ್ರೆ 2L into M. ಇಷ್ಟು ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಇರ್ತದ್ರಿ. ಈಗ ಈ ಕೇಸ್ ಒಳಗೆ ನಮ್ಗೆ ಏನಾಗ್ತದೆ, ಈ ಕಟ್ ಮಾಡಿದ ನಂತರ ಈಗ ನೋಡ್ರಿ, ಇತರದ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಏನದಲ್ಲ ಅದನ್ನ M ಅಂತ ಬರಿತೀನಿ. ಇತರದ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ M' ಮತ್ತು ಇತರದ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ M'. ಸೊ ಈ M' ಅನ್ನೋದು ಎಷ್ಟು ಇರ್ಬೇಕು? ಹೌ ಮಚ್ ವಿಲ್ ಬಿ ದಿಸ್ M'? ಸಿ, M' ಅಂದ್ರೆ ನಾ ಏನ್ ಬರಿತೀನಿ? 2L into M/2 ಅಂತ ನಾ ಬರಿತೀನಿ. 2L into M/2. ಯಾಕಂದ್ರೆ ಇಲ್ಲಿ ಪೋಲ್ ಸ್ಟ್ರೆಂತ್ ನಮ್ಗೆ M/2 ಆಗಿತ್ತು. ಸೊ ಇದನ್ನ ನಾವ್ ಏನಂತ ಬರಿಬಹುದು? ವಾಟ್ ಈಸ್ 2L into M? 2L into M ಅಂದ್ರೆ ಏನ? ಇಟ್ ಇಸ್ ಒರಿಜಿನಲ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ರೀ, ಅಂದ್ರೆ ಬಿಫೋರ್ ಕಟಿಂಗ್. ಸೊ ನಮ್ಗೆ ಏನಾಯ್ತು? M/2 ಅಂತ ನಮ್ಗೆ ಹೊಸ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಬಂತು. ಇಲ್ಲೇ ನಾವು 2 ಪೀಸ್ ದಾಗ ಕಟ್ ಮಾಡಿದೀವಿ, ಸೊ ಹಿಂಗಾಗಿ ಇದು M/2 ಆಯ್ತು. ಇಫ್ ಐ ಕಟ್ ಇಟ್ ಇನ್ 3 pieces, ಇದು ನಮಗೆ M/3 ಆಗ್ತದೆ. ಇಫ್ ಐ ಕಟ್ ಇಟ್ ಇನ್ 4 pieces, ಇದು ನಮಗೆ M/4 ಆಗ್ತದ್ರಿ, ರೈಟ್? ಸೊ ಲೈಕ್ ದಿಸ್ ದ ಮ್ಯಾಗ್ನೆಟಿಕ್ ಮೂಮೆಂಟ್ ಗೋಸ್ ಆನ್ ಡಿವೈಡಿಂಗ್. ಓಕೆ, ನೆಕ್ಸ್ಟ್ ಇಲ್ಲೂ ಕೂಡ ಏನಾಗ್ಬೇಕು ನೋಡ್ರಿ, ಹಿಯರ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್. ಈಗ ನೋಡ್ರಿ, ಫಸ್ಟ್ ಕಟ್ ಮಾಡೋಕ್ಕಿಂತ ಮೊದಲ ಇತರದ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಅನ್ನ M ಅಂತ ಬರೀತೀನಿ. ಇತರದ್ದು M' ಅಂತ ಇರ್ಲಿ, ಇತರದ್ದು ಕೂಡ ನಮಗೆ M' ಅಂತ ಇರ್ಲಿ, ಕರೆಕ್ಟ್? ಸೊ ಈಗ M' ಏನಾಗ್ತದಪ್ಪ ಅಂದ್ರೆ ಲೆಂತ್ ನಮಗೆ ಏನಾಗೈತ್ರಿ? L ಆಗೈತಿ. L ಅಂದ್ರೆ ವಾಟ್ ಇಸ್ ದಟ್? ಈ 2L ಅಂತ ಏನ್ ಲೆಂತ್ ಅದಲ್ಲ, ಅದನ್ನ ನಾವು ಡಿವೈಡೆಡ್ ಬೈ 2 ಅಂತ ತಗೊಂಡಿದ್ವಿ. 2 ಈಕ್ವಲ್ ಹಾಫ್ ದಾಗ ಡಿವೈಡ್ ಮಾಡಿದ್ವಿ, ಅದನ್ನ ನಾವು L ಅಂತ ಹೇಳಿ ತಗೊಂಡಿದ್ವಿ. ಸೊ ಅದನ್ನ ಇಲ್ಲಿ ಏನ್ ಬರಿತೀನಿ? 2L divided by 2 into M ಅಂತ ನಾ ಬರ್ಕೋತೀನಿ. ಪೋಲ್ ಸ್ಟ್ರೆಂತ್ ನಮಗೆ ಚೇಂಜ್ ಆಗಿಲ್ಲ, ಬರೀ ಮ್ಯಾಗ್ನೆಟಿಕ್ ಲೆಂತ್ ಮಾತ್ರ ನಮಗೆ ಚೇಂಜ್ ಆಗೈತಿ. ಸೊ ಈಗ 2L into M ಅಂತಂದ್ರೆ ಇದೇನ್ರಿ? ವಾಟ್ ಇಸ್ ದಿಸ್? ಒರಿಜಿನಲ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್. ಸೊ M' is equal to ಮತ್ತೆ ನಮ್ಗೆ ಏನ್ ಬಂತ? M/2. ಇದನ್ನ ಏನಾದ್ರು ನೀವು 3 ಪೀಸ್ ದಾಗ ಕಟ್ ಮಾಡ್ಕೊಂಡ್ರೆ M/3, 4 ಪೀಸ್ ದಾಗ ಕಟ್ ಮಾಡ್ಕೊಂಡ್ರೆ M/4. ಲೈಕ್ ದಿಸ್ ಇಟ್ ವಿಲ್ ಬಿ, ರೈಟ್? ಸೊ ವಾಟ್ ಹ್ಯಾಪೆಂಡ್ ಇನ್ ಹೌ ಮೆನಿ ಪೀಸಸ್ ವಿ ಕಟ್ ಇಟ್? ಅಂದ್ರೆ ಎಷ್ಟು ಪೀಸಸ್ ಒಳಗೆ ನಾವು ಅದನ್ನ ಕಟ್ ಮಾಡ್ತೀವಿ ನೋಡ್ರಿ, ಅಷ್ಟು ಟೈಮ್ಸ್ ನಮಗದು ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಡಿವೈಡ್ ಆಗ್ತದೆ, ಕರೆಕ್ಟ್? ಸೊ ಇದನ್ನ ಜನರಲ್ ಆಗಿ ಬರಿಬೇಕಾದ್ರೆ M' is equal to, it will be M divided by N. N ನಂಬರ್ ಆಫ್ ಪೀಸಸ್ ಒಳಗೆ ನಾವು ಕಟ್ ಮಾಡ್ಕೊಂಡ್ರೆ M/N ಆಗ್ತದ್ರಿ. ಇದು ಕೂಡ M' is equal to M divided by N. N ನಂಬರ್ ಆಫ್ ಪೀಸಸ್ ದಾಗ ನಾವು ಕಟ್ ಮಾಡ್ಕೊಂಡ್ರೆ M/N ಆಗ್ತದ್ರಿ. ಈಗ ಯಾವುದೋ ಒಂದು ಡೈಪೋಲ್ ಅನ್ನ, ಯಾವುದೋ ಒಂದು ಮ್ಯಾಗ್ನೆಟ್ ಅನ್ನ ಇಫ್ ಐ ಕಟ್ ಇಟ್ ಹಾರಿಜಾಂಟಲಿ ಆಲ್ಸೋ ಅಂಡ್ ವರ್ಟಿಕಲಿ ಆಲ್ಸೋ. ಈಗ ಇದು ನಾರ್ತ್ ಪೋಲ್ ಸೌತ್ ಪೋಲ್ ನೋಡ್ರಿ, ನಾ ಹಾರಿಜಾಂಟಲಿನೂ ಕಟ್ ಮಾಡ್ಕೋತೀನಿ M ನಂಬರ್ ಆಫ್ ಪೀಸಸ್ ಒಳಗೆ. ಹೌ ಮೆನಿ ನಂಬರ್ ಆಫ್ ಪೀಸಸ್? M ನಂಬರ್ ಆಫ್ ಪೀಸಸ್. ವರ್ಟಿಕಲಿ ಕೂಡ ನಾ ಕಟ್ ಮಾಡ್ಕೋತೀನಿ ಇನ್ ಹೌ ಮೆನಿ ನಂಬರ್ ಆಫ್ ಪೀಸಸ್? N ನಂಬರ್ ಆಫ್ ಪೀಸಸ್. So the new magnetic dipole moment will be equal to M divided by M into N. ಇಷ್ಟು ನಮಗೆ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಇರ್ತದೆ, ನ್ಯೂ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್. ದಿಸ್ ಇಸ್ ಡ್ಯೂ ಟು ಕಟಿಂಗ್ ಆಫ್ ದ ಮ್ಯಾಗ್ನೆಟ್. ಇನ್ ಕೇಸ್ ಇಫ್ ಐ ಬೆಂಡ್ ದ ಮ್ಯಾಗ್ನೆಟ್, ಅಂದ್ರೆ ಈಗ ಮ್ಯಾಗ್ನೆಟ್ ನ ಏನಾದ್ರು ಬೆಂಡ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಈಗ ತಿಳ್ಕೊರಿ, ಈ ತರ ನಮಗೊಂದು ಮ್ಯಾಗ್ನೆಟ್ ಅದೇ, ದಿಸ್ ಇಸ್ ನಾರ್ತ್ ಪೋಲ್ ಅಂಡ್ ದಿಸ್ ಇಸ್ ಸೌತ್ ಪೋಲ್. ಸೊ ಇದನ್ನ ಎಕ್ಸಾಕ್ಟ್ ಸೆಂಟರ್ ಒಳಗೆ ನಾ ಏನ್ ಮಾಡ್ತೇನೆ ರೀ, ಅದನ್ನ ಬೆಂಡ್ ಮಾಡ್ತೀನಿ. ಬೆಂಡ್ ಮಾಡ್ಕೊಂಡ್ರೆ ನಂಗೆ ಏನಾಗ್ತದಪ್ಪ ಅಂದ್ರೆ ಅದು ನಮಗೆ ಈ ತರ ಬರ್ತದ್ರಿ. ಇಟ್ ವಿಲ್ ಬಿ ಲೈಕ್ ದಿಸ್ if I bend it, correct? So this is north pole, ಇದನ್ನ south pole ಅಂತೀನಿ. ಆಮೇಲೆ ಇದು ನಮಗೆ north pole and this is south pole. ಈ ತರ ನಮಗೆ ಬರ್ತದೆ. ಸೊ ಡೈಪೋಲ್ ಮೂಮೆಂಟ್ ಏನಿರ್ತದಲ್ಲ, ಅದು ಯಾವಾಗೂ ನಮಗೆ ಸೌತ್ ಟು ನಾರ್ತ್ ಡೈರೆಕ್ಷನ್ ದಾಗ ಇರ್ತದ್ರಿ. ಇಟ್ ವಿಲ್ ಆಲ್ವೇಸ್ ಬಿ ಇನ್ ಸೌತ್ ಟು ನಾರ್ತ್ ಡೈರೆಕ್ಷನ್,
ಡೈಪೋಲ್ ಮೂಮೆಂಟ್. ಕರೆಕ್ಟ್. ಈಗ ಇಲ್ಲೇ ಒರಿಜಿನಲಿ ಇದ್ರದ್ದು ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಎಷ್ಟಿತ್ತಪ್ಪ ಅಂದ್ರೆ ಎಂ ಅಂತ ಹೇಳಿತ್ತು. ಅದನ್ನ ನಾವು ಮಿಡ್ ಪಾಯಿಂಟ್ ದಾಗ ಬೆಂಡ್ ಮಾಡ್ಕೊಂಡಿದೀವಿ. ಸೊ ಇದ್ರದ್ದು ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ m/2 ಆಗ್ಬೇಕು. ಇದ್ರದ್ದು ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ m/2 ಆಗ್ಬೇಕು. ಸೊ ರಿಸಲ್ಟೆಂಟ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಎಷ್ಟು ಆಗ್ಬೇಕು ಇದ್ರದ್ದು? ಹೌ ಮಚ್ ವಿಲ್ ಬಿ ದ ರಿಸಲ್ಟೆಂಟ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್? ನೋಡ್ರಿ, ಎರಡು ವೆಕ್ಟರ್ಸ್ ಅದಾವ ನಮಗೆ, m/2 ಅಂತೇಳಿ ನಮಗೆ ಎರಡು ವೆಕ್ಟರ್ಸ್ ಅದಾವ ಇಲ್ಲಿ. ವಿ ಹ್ಯಾವಿಂಗ್ ಟೂ ವೆಕ್ಟರ್ಸ್, ರೈಟ್? ಸೊ ಇದ್ರದ್ದು ರಿಸಲ್ಟೆಂಟ್ ನಮಗೆ ಎಷ್ಟು ಆಗ್ಬೇಕು? ರಿಸಲ್ಟೆಂಟ್ ಆಫ್ ದಿಸ್ ವಿಲ್ ಬಿ ಮ್ಯಾಗ್ನೆಟಿಕ್ ಮೂಮೆಂಟ್. ಇದ್ರದ್ದು ರಿಸಲ್ಟೆಂಟ್ ಎಷ್ಟು ಆಗ್ತದಪ್ಪ ಅಂದ್ರೆ ಇಟ್ ವಿಲ್ ಬಿ √2 m/2, ಯಾಕಂದ್ರೆ ಪರ್ಪೆಂಡಿಕ್ಯುಲರ್ ದಾವ್ರಿ. √2 m/2, ಅಥವಾ ಇದನ್ನ ನೀವು ಮತ್ತಷ್ಟು ಸಿಂಪ್ಲಿಫೈ ಮಾಡ್ಕೊಂಡು ಬರಿಬಹುದು, m/√2 ಅಂತೇಳಿ ಕೂಡ ನೀವು ಬರಿಬಹುದು. ಸೊ ಬೈ ಬೆಂಡಿಂಗ್ ಲೈಕ್ ದಿಸ್ ಇಟ್ ವಿಲ್ ಹ್ಯಾಪನ್. ಸೊ ನೀವು ಬೆಂಡ್ ಮಾಡ್ಕೊಂಡಿದ್ ನಂತರ ಏನ್ ಮಾಡ್ಬೇಕು? ಮ್ಯಾಗ್ನೆಟಿಕ್ ಮೂಮೆಂಟ್ಸ್ ಡೈರೆಕ್ಷನ್ಸ್ ಹಾಕೋಬೇಕು. ಆಮೇಲೆ ಅದಕ್ಕೆ ವೆಕ್ಟರ್ ನೀವು ಫಾರ್ಮುಲಾಸ್ ಗಳನ್ನ ಅಪ್ಲೈ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ನಾ ಇನ್ನೊಂದು ಕೇಸ್ ತಗೋತೀನಿ ಬೆಂಡಿಂಗ್ ಇದ್ದೆ. ಇಫ್ ಐ ಬೆಂಡ್ ಅ ಮ್ಯಾಗ್ನೆಟ್ ಲೈಕ್ ದಿಸ್ ಇನ್ ಯು ಶೇಪ್ ಒಳಗೆ ನಾ ಏನಾದ್ರು ಮ್ಯಾಗ್ನೆಟ್ ಅನ್ನ ಬೆಂಡ್ ಮಾಡ್ಕೊಂಡ್ರೆ, ಇಫ್ ಐ ಬೆಂಡ್ ಇಟ್ ಇನ್ ಯು ಶೇಪ್, ಇದು ನೋಡ್ರಿ, ಲೆಟ್ ಮೀ ಟೇಕ್ ದಿಸ್ ಆಸ್ ಸೌತ್, ದಿಸ್ ಆಸ್ ನಾರ್ತ್, ದಿಸ್ ಒನ್ ಆಸ್ ಸೌತ್, ದಿಸ್ ಒನ್ ಆಸ್ ನಾರ್ತ್, ಅಂಡ್ ದಿಸ್ ಒನ್ ಆಸ್ ಸೌತ್, ದಿಸ್ ಒನ್ ಆಸ್ ನಾರ್ತ್. ಕರೆಕ್ಟ್. ಈ ಫಸ್ಟ್ ಪೀಸ್ ಅದ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಈ ಕಡೆ ಬರ್ತದ್ರಿ, ಸೆಕೆಂಡ್ ಪೀಸ್ ಅದ ಈ ಕಡೆ ಬರ್ತದ್ರಿ, ಇದ್ರದ್ದು ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಈ ಕಡೆ ಬರ್ತದ್ರಿ. ಸೊ ಅದ್ರದ್ದು ಒರಿಜಿನಲಿ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಎಷ್ಟಿತ್ತು? ಎಂ ಇತ್ತು. ಅದು ನಮಗೆ ಈಗ 3 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಆಗ್ತದ್ರಿ. m/3 and this is m/3. Correct. So ಈಗ this m/3 and this m/3 are opposite in direction, so that's why they will get cancelled. ಇವೆರಡು ಕ್ಯಾನ್ಸಲ್ ಆಗ್ತಾವ್ರಿ. ಸೊ ಇಲ್ಲಿ ನಮಗೆ ನೆಟ್ ಮ್ಯಾಗ್ನೆಟಿಕ್ ಮೂಮೆಂಟ್ ಎಷ್ಟು ಉಳಿತೆ? m/3. Like this we have to find out the net magnetic moment. Okay, that is all about cutting and bending of the magnet. Next ನೋಡ್ರಿ, ಇವಷ್ಟು ಕೆಲವೊಂದಿಷ್ಟು ಫಾರ್ಮುಲಾಸ್ ಅದಾವ, ನಿಮಗೆ ಗೊತ್ತಿರ್ಬೇಕು. ಇಂಟೆನ್ಸಿಟಿ ಆಫ್ ಮ್ಯಾಗ್ನೆಟೈಸೇಷನ್, ಇದು ಈ ಫಾರ್ಮುಲಾ ಅಥವಾ ಇದು ಕೇಸ್ ನಮಗೆ ಯಾವ್ದಕ್ಕೆ ಅಪ್ಲಿಕೇಬಲ್ ಅಂತಂದ್ರೆ ತಿಳ್ಕೊರಿ. ಈಗ ಫಾರ್ ಎಕ್ಸಾಂಪಲ್ ಇದೊಂದು ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ದಿಸ್ ಇಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್, ರೈಟ್? ಈಗ ಒಂದು ಯಾವ್ದೋ ಮಟೀರಿಯಲ್ ಅದ ರೀ, ದೇರ್ ಇಸ್ ಅ ಮಟೀರಿಯಲ್ ವಿಚ್ ಇಸ್ ನಾಟ್ ಮ್ಯಾಗ್ನೆಟೈಸ್ಡ್ ಇನಿಷಿಯಲಿ. ಅದು ಇನಿಷಿಯಲಿ ಮ್ಯಾಗ್ನೆಟೈಸ್ ಆಗಿಲ್ಲ. ಮ್ಯಾಗ್ನೆಟೈಸ್ ಆಗಿಲ್ಲ ಅಂದ್ರೆ ಏನ್ರಿ? ಇದ್ರೊಳಗೆ ನಮಗೆ ಮ್ಯಾಗ್ನೆಟಿಕ್ ಮೂಮೆಂಟ್ಸ್ 0 ಅದಾವ್ರಿ. ದೇರ್ ಆರ್ ನೋ ಮ್ಯಾಗ್ನೆಟಿಕ್ ಮೂಮೆಂಟ್ಸ್ ಡೆವಲಪ್ಡ್ ಇನ್ ಇಟ್. ಆಮೇಲೆ ಇದ್ರ ಹತ್ರ ನೀವು ಯಾವ್ದೋ ಐರನ್, ಕೋಬಾಲ್ಟ್, ನಿಕೆಲ್ ಇಟ್ಕೊಳ್ರಿ, ಪೀಸ್ ಅಂತ ಇಟ್ಕೊಳ್ರಿ, ಇಟ್ ವಿಲ್ ನಾಟ್ ಗೆಟ್ ಅಟ್ರಾಕ್ಟೆಡ್. ಅದು ಅಟ್ರಾಕ್ಟ್ ಆಗೋದಿಲ್ಲ. ಅಂದ್ರೆ ಇಟ್ ಇಸ್ ಸ್ಟಿಲ್ ನಾಟ್ ಬಿಹೇವಿಂಗ್ ಲೈಕ್ ಎ ಮ್ಯಾಗ್ನೆಟ್. ಅದಿನ್ನೂ ಮ್ಯಾಗ್ನೆಟೈಸ್ ಆಗಿಲ್ಲ, ಅದಿನ್ನೂ ಮ್ಯಾಗ್ನೆಟ್ ತರ ಬೇರೆ ಎಲಿಮೆಂಟ್ಸ್ ಗಳನ್ನ ಅಟ್ರಾಕ್ಟ್ ಮಾಡ್ಕೊಳ್ಳಿಕ್ ಸ್ಟಾರ್ಟ್ ಮಾಡಿಲ್ಲ, ರೈಟ್? ಸೊ ಇಟ್ ಇಸ್ ನಾಟ್ ಹ್ಯಾವಿಂಗ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್, ಅಂದ್ರೆ ಮ್ಯಾಗ್ನೆಟಿಕ್ ಮೂಮೆಂಟ್ಸ್ ಅದ್ರೊಳಗಿಲ್ಲ. ಮ್ಯಾಗ್ನೆಟಿಕ್ ಮೂಮೆಂಟ್ಸ್ ಇಲ್ಲ ಅಂದ್ರೆ ಅದರ ಅರ್ಥ ಇಟ್ ಇಸ್ ನಾಟ್ ಮ್ಯಾಗ್ನೆಟಿಕ್ ಎಟ್. ಅದಿನ್ನೂ ಮ್ಯಾಗ್ನೆಟೈಸ್ ಆಗಿಲ್ಲ, ಅದಿನ್ನೂ ಮ್ಯಾಗ್ನೆಟ್ ತರ ಅಟ್ರಾಕ್ಟ್ ಮಾಡ್ಕೊಳಕತ್ತಿಲ್ಲ ಅಂತ ಮೀನಿಂಗ್ ಅದರದ್ದು. ಸೊ ಈಗ ಈ ಮಟೀರಿಯಲ್ ನ ಸಪೋಸ್ ಇಲ್ಲಿ ತಗೊಂಡ್ ಬಂದು ಈ ಫೀಲ್ಡ್ ಒಳಗೆ ಇಟ್ಕೊಂಡು ಅಂತ ಇಟ್ಕೋರಿ. ಇಫ್ ಐ ಕೀಪ್ ದಿಸ್ ಇನ್ ಫೀಲ್ಡ್, ವಾಟ್ ಹ್ಯಾಪನ್ಸ್? ಇದ್ರೊಳಗೆ ನಮಗೆ ಮ್ಯಾಗ್ನೆಟಿಕ್ ಮೂಮೆಂಟ್ಸ್ ಡೆವಲಪ್ ಆಗ್ತವೆ. ಮ್ಯಾಗ್ನೆಟಿಕ್ ಮೂಮೆಂಟ್ಸ್ ಡೆವಲಪ್ ಆಗ್ತವೆ. ಆಮೇಲೆ ನೀವು ಇದನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ದಾಗಿಂದ ಹೊರಗೆ ತೆಗೀರಿ, ಇದು ನಮಗೆ ಏನ್ ಮಾಡ್ತದಪ್ಪ ಅಂದ್ರೆ ಬೇರೆ ಮಟೀರಿಯಲ್ಸ್ ಗಳನ್ನ ಅಟ್ರಾಕ್ಟ್ ಮಾಡ್ಕೊಳ್ಳಿಕ್ ಸ್ಟಾರ್ಟ್ ಮಾಡ್ತದ್ರಿ. ಅಂದ್ರೆ ಇದೇನಾಯ್ತು? ಮ್ಯಾಗ್ನೆಟೈಸ್ ಆಯ್ತು. ಕರೆಕ್ಟ್. ಇಟ್ ಹ್ಯಾಸ್ ಗಾಟ್ ಮ್ಯಾಗ್ನೆಟೈಸ್ಡ್. ಇಟ್ ವಾಸ್ ಅನ್ಮ್ಯಾಗ್ನೆಟೈಸ್ಡ್ ಅರ್ಲಿಯರ್. ಅದನ್ನ ತಗೊಂಡೋಗಿ ನಾವು ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಇಟ್ಕೊಂಡ್ವಿ, ಆಮೇಲೆ ಹೊರಗೆ ತೆಗೆದ್ವಿ, ಇಟ್ ಹ್ಯಾಸ್ ಗಾಟ್ ಮ್ಯಾಗ್ನೆಟೈಸ್ಡ್. ಅದಕ್ಕೆ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಬಂದಾವ. ಅದು ಐರನ್, ಕೋಬಾಲ್ಟ್, ನಿಕೆಲ್ ಈ ತರದ ಎಲಿಮೆಂಟ್ಸ್ ಗಳನ್ನ ಅಟ್ರಾಕ್ಟ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಕರೆಕ್ಟ್. ಸೊ ಇಲ್ಲಿ ನೋಡ್ರಿ, ಈಗ ಇಲ್ಲಿ ನಮಗೆ ಫಸ್ಟ್ ಅದ ಇಂಟೆನ್ಸಿಟಿ ಆಫ್ ಮ್ಯಾಗ್ನೆಟೈಸೇಷನ್ ಆಫ್ ಸ್ಯಾಂಪಲ್. Intensity of magnetization of sample, which is magnetic moments per unit volume, m/v, magnetic moments per unit volume. ಈ ಕ್ವಾಂಟಿಟಿ ಯಾವುದಕ್ಕೆ ರಿಲೇಟೆಡ್ ಅಂದ್ರೆ ಈ ಮಟೀರಿಯಲ್ ಗೆ ಸಂಬಂಧಪಟ್ಟದ ಕ್ವಾಂಟಿಟಿ ಅದು. ಇಟ್ ಇಸ್ ದ ಕ್ವಾಂಟಿಟಿ ರಿಲೇಟೆಡ್ ಟು ದ ಮಟೀರಿಯಲ್. ನೋಡ್ರಿ ಏನಂತ ಹೇಳಿದೆ? ಇಂಟೆನ್ಸಿಟಿ ಆಫ್ ಮ್ಯಾಗ್ನೆಟೈಸೇಷನ್ ಆಫ್ ಸ್ಯಾಂಪಲ್. ಸ್ಯಾಂಪಲ್ ಅಂದ್ರೆ ಈ ಮಟೀರಿಯಲ್ ರಿಲೇಟೆಡ್ ಕ್ವಾಂಟಿಟಿ ಅದು. ಅದರದ್ದು ಯೂನಿಟ್ ಏನದ್ರಿ? ಆಂಪಿಯರ್ ಪರ್ ಮೀಟರ್. ನೆಕ್ಸ್ಟ್, ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಆರ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್. ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಆರ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಅಂದ್ರೆ ಇಟ್ ಈಸ್ ದ ಕ್ವಾಂಟಿಟಿ ರಿಲೇಟೆಡ್ ಟು ಫೀಲ್ಡ್. ಈ ಫೀಲ್ಡ್ ರಿಲೇಟೆಡ್ ಕ್ವಾಂಟಿಟಿ ಅದು. ಸೊ ಫೀಲ್ಡ್ ಸ್ಟ್ರೆಂತ್ ಜಾಸ್ತಿ ಇತ್ತಂದ್ರೆ ಇದು ಜಾಸ್ತಿ ಮ್ಯಾಗ್ನೆಟೈಸ್ ಆಗ್ತದ್ರಿ. ಫೀಲ್ಡ್ ಸ್ಟ್ರೆಂತ್ ಕಡಿಮೆ ಇತ್ತಂದ್ರೆ ಇದು ಕಡಿಮೆ ಮ್ಯಾಗ್ನೆಟೈಸ್ ಆಗ್ತದ್ರಿ, ರೈಟ್? ಸೊ ದಿಸ್ ಇಸ್ ದ ಕ್ವಾಂಟಿಟಿ ರಿಲೇಟೆಡ್ ಟು ಫೀಲ್ಡ್ ಸ್ಟ್ರೆಂತ್. ಇದ್ರದ್ದು ಕೂಡ ಯೂನಿಟ್ ಏನದ? ಆಂಪಿಯರ್ ಪರ್ ಮೀಟರ್ ಅಂತ ಹೇಳಿ. ನೆಕ್ಸ್ಟ್, ಮ್ಯಾಗ್ನೆಟಿಕ್ ಇಂಡಕ್ಷನ್. ಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂದ್ರೆ ಇಟ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡೆವಲಪ್ಡ್ ಇನ್ಸೈಡ್ ದಟ್ ಮಟೀರಿಯಲ್. ಆ ಮ್ಯಾಗ್ನೆಟಿಕ್ ಇದ್ರೊಳಗೆ ಮಟೀರಿಯಲ್ ಒಳಗೆ ಡೆವಲಪ್ ಆದಂತ ಮ್ಯಾಗ್ನೆಟಿಕ್ ಫೀಲ್ಡ್ ಇದು, ರೈಟ್? ಅದಕ್ಕೆ ಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್, ಮ್ಯಾಗ್ನೆಟಿಕ್ ಪರ್ಮಿಯಾಬಿಲಿಟಿ, b/h. ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ, m/h. b, h, m ಇವೆಲ್ಲ ನಮ್ಗೆ ಇಲ್ಲ ಅದಾವ್ರಿ ಆಲ್ರೆಡಿ, ರೈಟ್? ಸೊ ದಿಸ್ ಇಸ್ ಮ್ಯಾಗ್ನೆಟಿಕ್ ಪರ್ಮಿಯಾಬಿಲಿಟಿ, ದಿಸ್ ಇಸ್ ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ. ಇಟ್ ಹ್ಯಾಸ್ ನೋ ಯೂನಿಟ್. ಅದಕ್ಕೆ ಯೂನಿಟ್ ಇಲ್ಲ, ಯಾಕಂದ್ರೆ m/h. ಇದ್ರದ್ದು ಯೂನಿಟ್ ಅದ, ಇದ್ರದ್ದು ಯೂನಿಟ್ ಆಂಪಿಯರ್ ಪರ್ ಮೀಟರ್. ಎರಡು ತರ ಯೂನಿಟ್ ಸೇಮ್ ಇರೋದ್ರಿಂದ ಇಟ್ ಹ್ಯಾಸ್ ನೋ ಯೂನಿಟ್. ಇದಕ್ಕೆ ನಮಗೆ ಯೂನಿಟ್ ಇರೋದಿಲ್ಲ. ಯಾವುದು? ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ. ಕರೆಕ್ಟ್. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. ಓಕೆ, ವೆರಿ ಇಂಪಾರ್ಟೆಂಟ್ ಥಿಂಗ್, ಬಹಳ ಇಂಪಾರ್ಟೆಂಟ್ ಥಿಂಗ್ ಅದ ರೀ. ಇಲ್ಲೇ ನಾವು ಮೇನ್ಲಿ see what we have to concentrate is we have to study this entire table. ಈ ಎಲ್ಲಾ ಎಲಿಮೆಂಟ್ ಇವೇನ್ 3 ಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಅದಾವ, ಇಷ್ಟು ಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಪ್ರಾಪರ್ಟೀಸ್ ಗಳು ನಿಮಗೆ ಪರ್ಫೆಕ್ಟ್ ನೆನಪಿರಬೇಕು. ಯಾಕ್ರಿ?
ವೈ ಬಿಕಾಸ್ ಈ ಸರಿ ನಮಗೆ ಈ ಚಾಪ್ಟರ್ ದಾಗಿಂದ ಅರ್ತ್ಸ್ ಮ್ಯಾಗ್ನೆಟಿಸಮ್ ಅನ್ನೋ ಕಂಪ್ಲೀಟ್ ಕಾನ್ಸೆಪ್ಟ್ ತೆಗೆದು ಹಾಕಿದ್ದಾರೆ. ಅದ್ರ ಮೇಲೆ ಕ್ವಶನ್ಸ್ ಬಹಳ ಬರ್ತಿದ್ದು. ಸೊ ಈಗ ಅದ್ರ ಮೇಲಿಂದ ಬರುವಂತ ಕ್ವಶನ್ಸ್ ಗಳು ಈ ಕಡೆ ಶಿಫ್ಟ್ ಆಗ್ತವೆ. ಸೊ ಜಾಸ್ತಿ ಕ್ವಶನ್ಸ್ ಇದ್ರ ಮೇಲೆ ಬರುವಂತ ಚಾನ್ಸಸ್ ಅದಾವ. ಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಪ್ರಾಪರ್ಟೀಸ್ ಗಳನ್ನ ಅಟ್ ಎನಿ ಕಂಡೀಷನ್ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. read each and every property, table practice ಮಾಡಿ ತೆಗಿರಿ. You should be knowing each and every property, right? I'm just going explaining you simply. ನೋಡ್ರಿ, ಫಸ್ಟ್ diamagnetic substance ತಗೊಂಡಿದೀವಿ, paramagnetic substance, ferromagnetic substance. There are three types of magnetic substances: dia, para and ferro. ಇದ್ರೊಳಗೆ weakest magnetic substance ಯಾವ್ದಪ್ಪ ಅಂದ್ರೆ diamagnetic, strongest ಯಾವ್ದಪ್ಪ ಅಂದ್ರೆ ferromagnetic. Universal property of magnetic materials ಏನಪ್ಪಾ ಅಂದ್ರೆ diamagnetism is the universal property. ಇದು ನಮಗೊಂದು MCQ ಬೋರ್ಡ್ ಎಕ್ಸಾಮ್ ಒಳಗೂ ಕೂಡ ಬಿದ್ದಿತ್ತು. Correct? Okay. Next note. We'll go on explaining one by one property for all these three materials. First, effect of magnet. ಈಗ ನೋಡ್ರಿ, ಈ ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ ನಾವು ಸಪೋಸ್ ಅನ್ನು ತಗೊಂಡೋಗಿ ಏನಾದ್ರೂ ಒಂದು ಮ್ಯಾಗ್ನೆಟ್ ಹತ್ರ ಇಟ್ಕೊಂಡಿವಿ ಅಂತಂದ್ರೆ ಇಟ್ ವಿಲ್ ಗೆಟ್ ಫೀಬ್ಲಿ ರಿಪೆಲ್ಡ್, ಅಂದ್ರೆ ಅದು ರಿಪೆಲ್ ಆಗ್ತದೆ, ಅಟ್ರಾಕ್ಟ್ ಆಗುದಿಲ್ಲ. ಯಾವ ಮಟೀರಿಯಲ್? ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್. ಫೀಬ್ಲಿ ಅಂತಂದ್ರೆ ಏನ? ಫೀಬ್ಲಿ ಅಂತಂದ್ರೆ ಲೈಟ್ಲಿ, ರೈಟ್? ಅಂದ್ರೆ ಬಹಳ ಕಡಿಮೆ ಕ್ವಾಂಟಿಟಿ ಒಳಗೆ ಅಂದಂಗ್ರಿ ಅದು. ಸೊ ಇದೇನಾಗ್ತದಪ್ಪ ಅಂದ್ರೆ ಮ್ಯಾಗ್ನೆಟ್ ಹತ್ರ ಏನಾದ್ರೂ ಓದಿಟ್ಕೊಂಡ್ರೆ ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ನಮ್ಗೆ ರಿಪೆಲ್ ಆಗ್ತದ್ರಿ. ಆಮೇಲೆ ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ನಮ್ಗೆ ಸ್ಲೋಲಿ ಅಟ್ರಾಕ್ಟ್ ಆಗ್ತದೆ, ಲೈಟ್ಲಿ, ಸ್ಲೈಟ್ಲಿ ಅಟ್ರಾಕ್ಟ್ ಆಗ್ತದೆ, ಫೀಬ್ಲಿ ಅಟ್ರಾಕ್ಟೆಡ್. ಆಮೇಲೆ ಸಪೋಸ್ ನೀವು ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಇಟ್ರಿ ಅಂದ್ರೆ ಇಟ್ ವಿಲ್ ಸ್ಟ್ರಾಂಗ್ಲಿ ಗೆಟ್ ಅಟ್ರಾಕ್ಟೆಡ್. ಇದು ನಮ್ಗೆ ಸ್ಟ್ರಾಂಗ್ಲಿ ಅಟ್ರಾಕ್ಟ್ ಆಗ್ತದೆ, ಇಟ್ ವಿಲ್ ಗೆಟ್ ಅಟ್ರಾಕ್ಟೆಡ್ ಸ್ಟ್ರಾಂಗ್ಲಿ. ನೆಕ್ಸ್ಟ್ ನೋಡ್ರಿ, ಇನ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್, ಇದನ್ನ ಏನಾದ್ರೂ ಸಪೋಸ್ ನಾವು ಒಂದು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಹೋಗಿ ಇಟ್ಕೊಂಡ್ರೆ ಇಟ್ ವಿಲ್ ಗೆಟ್ ಮ್ಯಾಗ್ನೆಟೈಸ್ಡ್. ಇದು ನಮಗೆ ಮ್ಯಾಗ್ನೆಟೈಸ್ ಆಗ್ತದ್ರಿ, ಬಟ್ ಯಾವ ಡೈರೆಕ್ಷನ್ ಒಳಗೆ? ಅಪೋಸಿಟ್ ಡೈರೆಕ್ಷನ್ ಆಫ್ ಮ್ಯಾಗ್ನೆಟೈಸಿಂಗ್ ಫೀಲ್ಡ್. ಯಾವ ಫೀಲ್ಡ್ ಒಳಗೆ ನೀವು ಇಟ್ಕೊಂಡಿರ್ತೀರಿ ಆ ಫೀಲ್ಡ್ ಅಪೋಸಿಟ್ ಡೈರೆಕ್ಷನ್ ಒಳಗೆ ಇದು ಮ್ಯಾಗ್ನೆಟೈಸ್ ಆಗ್ತದ್ರಿ. ಯಾವುದು? ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್. ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್ ಏನಾಗ್ತದೆ ಅಂದ್ರೆ ಇದು ಕೂಡ ಇನ್ ಅ ವೆರಿ ಸ್ಮಾಲ್ ಕ್ವಾಂಟಿಟಿ ಫೀಬಲ್ ಮ್ಯಾಗ್ನೆಟೈಸೇಷನ್ ಆಗ್ತದ್ರಿ. ಇಟ್ ಅಕ್ವೈರ್ಸ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಇನ್ ಅ ವೆರಿ ಸ್ಮಾಲ್ ಕ್ವಾಂಟಿಟಿ, ಬಟ್ ಇನ್ ದ ಡೈರೆಕ್ಷನ್, ಯಾವ ಫೀಲ್ಡ್ ಒಳಗೆ ನೀವು ಇಟ್ಕೊಂಡಿರ್ತೀರಿ ಆ ಫೀಲ್ಡ್ ಡೈರೆಕ್ಷನ್ ಒಳಗೆ ಅದು ಮ್ಯಾಗ್ನೆಟೈಸ್ ಆಗ್ತದ್ರಿ. ಇದು ಫೀಲ್ಡ್ ಅಪೋಸಿಟ್ ಡೈರೆಕ್ಷನ್ ದಾಗ ಮ್ಯಾಗ್ನೆಟೈಸ್ ಆಗ್ತದ್ರಿ. This will got strongly, it will acquire strong magnetization, strongly magnetize ಆಗ್ತದ್ರಿ in the direction of the magnetic field. ಇದು ಕೂಡ field direction ಒಳಗೆ magnetize ಆಗ್ತದೆ. So it will get magnetized feebly, weakly in opposite direction of the magnetizing field. It will get magnetized weakly in the direction of magnetizing field. It will get magnetized strongly in the direction of the magnetizing field. Similarly, ಇಲ್ಲಿ ನೋಡ್ರಿ, in a non-uniform magnetic field, ನಾವ್ ಏನಾದ್ರೂ ಒಂದು ನಾನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ ಇಟ್ಕೊಂಡ್ರೆ, ನಾನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಏನ? ಒಂದ್ ಕಡೆ ಹತ್ರದ ಮ್ಯಾಗ್ನೆಟ್ಯೂಡ್ ಜಾಸ್ತಿ ಇರ್ತದೆ, ಇನ್ನೊಂದ್ ಕಡೆ ಮ್ಯಾಗ್ನೆಟ್ಯೂಡ್ ಕಡಿಮೆ ಇರ್ತದೆ, ಒಂದ್ ಕಡೆ ಡೈರೆಕ್ಷನ್ ಬೇರೆ ಇರ್ತದ್ರಿ, ಇನ್ನೊಂದ್ ಕಡೆ ಡೈರೆಕ್ಷನ್ ಬೇರೆ ಇರ್ತದೆ. ಸೊ ಇಟ್ ವಿಲ್ ಬಿ ಚೇಂಜಿಂಗ್ ಇನ್ ಮ್ಯಾಗ್ನೆಟ್ಯೂಡ್ ಅಂಡ್ ಡೈರೆಕ್ಷನ್ ಅಟ್ ಎವ್ರಿ ಪಾಯಿಂಟ್. ಆ ತರದ ಫೀಲ್ಡ್ ನಾವು ಏನಂತ ಕರಿತೀವಿ? ನಾನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ. ಸೊ ನಾನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ನಾವ್ ಏನಾದ್ರೂ ಈ ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಇಟ್ಕೊಂಡ್ರೆ ಇಟ್ ವಿಲ್ ಟೆಂಡ್ ಟು ಮೂವ್ ಸ್ಲೋಲಿ ಫ್ರಮ್ ಸ್ಟ್ರಾಂಗರ್ ಟು ದ ವೀಕರ್ ಪಾರ್ಟ್ಸ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಇದು ಎಲ್ಲಿಂದ ಎಲ್ಲಿಗೆ ಮೂವ್ ಆಗ್ತದಪ್ಪ ಅಂದ್ರೆ ಸ್ಟ್ರಾಂಗರ್ ಪಾರ್ಟ್ ಆಫ್ ದ ಫೀಲ್ಡ್ ದಿಂದ ವೀಕರ್ ಪಾರ್ಟ್ ಆಫ್ ದ ಫೀಲ್ಡ್ ಮೂವ್ ಆಗ್ತದೆ. ಈ ತರದ ರಿವರ್ಸ್ ಅವೆರಡು ರೀ. ಇಟ್ ವಿಲ್ ಮೂವ್ ಫ್ರಮ್ ವೀಕರ್ ಟು ಸ್ಟ್ರಾಂಗರ್ ಪಾರ್ಟ್, ಇಟ್ ವಿಲ್ ಆಲ್ಸೋ ಮೂವ್ ಫ್ರಮ್ ವೀಕರ್ ಟು ಸ್ಟ್ರಾಂಗರ್ ಪಾರ್ಟ್. ಬಟ್ ಏನ ಇವೆರಡು ಸ್ಲೋಲಿ ಮೂವ್ ಆಗ್ತಾವ್ರಿ, ಇದು ಕ್ವಿಕ್ಲಿ ಮೂವ್ ಆಗ್ತದ್ರಿ, ರೈಟ್? ದೀಸ್ ಬೋತ್ ವಿಲ್ ಸ್ಲೋಲಿ ಮೂವ್ ಅಂಡ್ ದಿಸ್ ವಿಲ್ ಕ್ವಿಕ್ಲಿ ಮೂವ್. ಈ ತರ ನಮಗೆ ಪ್ರಾಪರ್ಟೀಸ್ ಅದಾವ. ನೆಕ್ಸ್ಟ್ ನೋಡ್ರಿ, ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಏನಾದ್ರೂ ಇಟ್ಕೊಂಡ್ರೆ, if we keep this in uniform magnetic field, a freely suspended diamagnetic rod aligns itself perpendicular to the magnetic field. So ಒಂದು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಡಯಾಮ್ಯಾಗ್ನೆಟಿಕ್ ರಾಡ್ ಅನ್ನು ಏನಾದ್ರೂ ನೀವು ಇಟ್ಕೊಂಡ್ರಿ ಅಂದ್ರೆ ಫೀಲ್ಡ್ ಹಿಂಗಿದ್ರೆ ಆ ಡಯಾಮ್ಯಾಗ್ನೆಟಿಕ್ ರಾಡ್ ನಮಗೆ ಹಿಂಗ್ ನಿಲ್ತದ್ರಿ. ಇಟ್ ವಿಲ್ ಸ್ಟ್ಯಾಂಡ್ ಲೈಕ್ ದಿಸ್, ಪರ್ಪೆಂಡಿಕ್ಯುಲರ್ ಆಗಿ ನಿಲ್ತದೆ. ಇದು ಪ್ಯಾರಲಲ್ ಆಗಿ ನಿಲ್ತದ್ರಿ, ಅಂಡ್ ದಿಸ್ ವಿಲ್ ಆಲ್ಸೋ ಸ್ಟ್ಯಾಂಡ್ ಪ್ಯಾರಲಲಿ. ಕರೆಕ್ಟ್? ನೆಕ್ಸ್ಟ್ ಸಸೆಪ್ಟಿಬಿಲಿಟಿ ನೋಡ್ರಿ, ಇವು ಬಹಳ ಇಂಪಾರ್ಟೆಂಟ್ ರೀ. ಸಸೆಪ್ಟಿಬಿಲಿಟಿ, ರಿಲೇಟಿವ್ ಪರ್ಮಿಯಾಬಿಲಿಟಿ, ಇವು ಮೂರು ವ್ಯಾಲ್ಯೂಸ್ಗೂ 100% ನೆನಪಿರ್ಬೇಕು ನಿಮಗೆ. ಸಸೆಪ್ಟಿಬಿಲಿಟಿ ನೋಡ್ರಿ, ಇಟ್ ಇಸ್ ಸ್ಮಾಲ್ ಅಂಡ್ ನೆಗೆಟಿವ್. ಸ್ಮಾಲ್ ಅಂಡ್ ನೆಗೆಟಿವ್ ಅಂದ್ರೆ 0ಕ್ಕಿಂತ ಸಣ್ಣದದ, -1 ಕಿಂತ ಸ್ವಲ್ಪ ದೊಡ್ಡದ, ಅಥವಾ -1 ಈಕ್ವಲ್ ಅದ ಅಂದಂಗ್ರಿ. ಯಾವುದು? ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ, ಸ್ಮಾಲ್ ಅಂಡ್ ನೆಗೆಟಿವ್. ಫಾರ್ ಪ್ಯಾರಾಮ್ಯಾಗ್ನೆಟಿಕ್ ಇಟ್ ಇಸ್ ಸ್ಮಾಲ್ ಅಂಡ್ ಪಾಸಿಟಿವ್, ಗ್ರೇಟರ್ ದೆನ್ 0, ಲೆಸ್ ದೆನ್ ಎಪ್ಸಿಲಾನ್, ರೈಟ್? ಫಾರ್ ಫೆರೋಮ್ಯಾಗ್ನೆಟಿಕ್ ಇಟ್ ಇಸ್ ವೆರಿ ಲಾರ್ಜ್, ಗ್ರೇಟರ್ ದೆನ್ 1000 ರೀ, 1000 ಕಿಂತ ಜಾಸ್ತಿ ಇರ್ತದ್ರಿ, ಮತ್ತು ಪಾಸಿಟಿವ್ ಇರ್ತದ್ರಿ. ಯಾಕಂದ್ರೆ ಅದು ಸ್ಟ್ರಾಂಗೆಸ್ಟ್ ಮ್ಯಾಗ್ನೆಟಿಕ್ ಮಟೀರಿಯಲ್ ರೀ. ಕರೆಕ್ಟ್? ನೆಕ್ಸ್ಟ್ ನೋಡ್ರಿ, ರಿಲೇಟಿವ್ ಪರ್ಮಿಯಾಬಿಲಿಟಿ. ರಿಲೇಟಿವ್ ಪರ್ಮಿಯಾಬಿಲಿಟಿ ಸ್ಲೈಟ್ಲಿ ಲೆಸ್ ದೆನ್ 1 ಕಿಂತ ಸ್ವಲ್ಪ ಕಡಿಮೆ ಅದ. ರಿಲೇಟಿವ್ ಪರ್ಮಿಯಾಬಿಲಿಟಿ ಸ್ಲೈಟ್ಲಿ ಲೆಸ್ ದೆನ್ 1, ಪಾಸಿಟಿವ್ ಇರ್ತದೆ ಬಟ್ 1 ಕಿಂತ ಕಡಿಮೆ ಇರ್ತದ್ರಿ. ಇದು ಸ್ಲೈಟ್ಲಿ ಗ್ರೇಟರ್ ದೆನ್ 1 ಕಿಂತ ಸ್ವಲ್ಪ ಜಾಸ್ತಿ ರೀ, 1 ಕಿಂತ ಸ್ವಲ್ಪ ಜಾಸ್ತಿ. ಇದು 1 ಕಿಂತ ಸ್ವಲ್ಪ ಕಡಿಮೆ ಬಟ್ ಪಾಸಿಟಿವ್ ಇರ್ತದ್ರಿ. ಯಾವ್ದು ನೆಗೆಟಿವ್? ಸಸೆಪ್ಟಿಬಿಲಿಟಿ ಮಾತ್ರ ನೆಗೆಟಿವ್ ರೀ, ಇದು ಪಾಸಿಟಿವ್ ಇರ್ತದೆ. ನೆಕ್ಸ್ಟ್ ನೋಡ್ರಿ, ಫೆರೋಮ್ಯಾಗ್ನೆಟಿಕ್ ಏನ್ ಇರ್ತದಲ್ಲ, ಇದು ಅಗೇನ್ ಇಟ್ ವಿಲ್ ಬಿ ಇನ್ ದ ಆರ್ಡರ್ ಆಫ್ ಥೌಸಂಡ್ಸ್. ಇದು ಮತ್ತೆ ನಮಗೆ ಜಾಸ್ತಿ ಇರ್ತದ್ರಿ, ಇಟ್ ಇಸ್ ಗ್ರೇಟರ್ ದೆನ್ 1000 ಅಂತ ನಾವು ಬರ್ತೀವಿ. ಸೊ ಎವ್ರಿ ಕ್ವಾಂಟಿಟಿ ಆಫ್ ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ ಇಸ್ ಗ್ರೇಟರ್, ಲಾರ್ಜರ್. ಓಕೆ, ನೆಕ್ಸ್ಟ್ ನೋಡ್ರಿ, ಎಫೆಕ್ಟ್ ಆಫ್ ಟೆಂಪರೇಚರ್. ಎಫೆಕ್ಟ್ ಆಫ್ ಟೆಂಪರೇಚರ್, ಸಸೆಪ್ಟಿಬಿಲಿಟಿ ಇಸ್ ಇಂಡಿಪೆಂಡೆಂಟ್ ಆಫ್ ಟೆಂಪರೇಚರ್.
ಸೊ ಸಸೆಪ್ಟಿಬಿಲಿಟಿ ಮತ್ತು ಟೆಂಪರೇಚರ್ ಇವೆರಡು ನಡುವೆ ಏನ ರಿಲೇಷನ್ ಇಲ್ಲ. ದೇರ್ ಇಸ್ ನೋ ರಿಲೇಷನ್ ಬಿಟ್ವೀನ್ ಸಸೆಪ್ಟಿಬಿಲಿಟಿ ಅಂಡ್ ಟೆಂಪರೇಚರ್ ಇನ್ ಕೇಸ್ ಆಫ್ ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್. ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಒಳಗೆ ಸಸೆಪ್ಟಿಬಿಲಿಟಿ ಅಂಡ್ ಟೆಂಪರೇಚರ್ ಬೋತ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಸಸೆಪ್ಟಿಬಿಲಿಟಿ ಮತ್ತು ಟೆಂಪರೇಚರ್ ಫೆರೋಮ್ಯಾಗ್ನೆಟಿಕ್ ಒಳಗೆ ನಮಗೆ ಏನಾಗ್ತದ್ರಿ, ಪ್ಯಾರಾಮ್ಯಾಗ್ನೆಟಿಕ್ ಒಳಗೂ ಇನ್ವರ್ಸ್ಲಿ ಪ್ರಪೋರ್ಷನಲ್, ಫೆರೋಮ್ಯಾಗ್ನೆಟಿಕ್ ಒಳಗೂ ಕೂಡ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರ್ತಾವೆ. ಬಟ್ ಹಿಯರ್ ಇಟ್ ವೇರೀಸ್ ಲೀನಿಯರ್ಲಿ. ಇಲ್ಲಿ ಒಂದು ಆರ್ಡರ್ ಒಳಗೆ ವೇರಿ ಆಗ್ತದ್ರಿ, ಇಲ್ಲಿ ನಮಗೆ ಬಹಳ ಕಾಂಪ್ಲೆಕ್ಸ್ ಮ್ಯಾನರ್ದಾಗ ವೇರಿ ಆಗ್ತದೆ. ಅಂದ್ರೆ ಸಸೆಪ್ಟಿಬಿಲಿಟಿ ಆಫ್ ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್ ಟೆಂಪರೇಚರ್ ನೀವು ಹೆಚ್ಚು ಮಾಡಿದಂಗೆ ಅದು ಕಡಿಮೆ ಹಾಕೋತ ಹೋಗ್ತದ್ರಿ ಒಂದು ಸರ್ಟನ್ ಆರ್ಡರ್ ಒಳಗೆ. ಆದ್ರೆ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ ಏನಾಗ್ತದ್ರಿ, ಇಟ್ ವಿಲ್ ಬಿ ಇನ್ ವೆರಿ ಕಾಂಪ್ಲೆಕ್ಸ್ ಮ್ಯಾನರ್, ಬಹಳ ಕಾಂಪ್ಲೆಕ್ಸ್ ಮ್ಯಾನರ್ ಒಳಗೆ ಅದು ನಮಗೆ ರೆಡ್ಯೂಸ್ ಆಗ್ತದ್ರಿ, ರೈಟ್. ಸೊ ಒಂದು ಸಿಸ್ಟಮೆಟಿಕ್ ಆರ್ಡರ್ನಾಗ ಅದು ರೆಡ್ಯೂಸ್ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ನೋಡ್ರಿ, ರಿಮೂವಲ್ ಆಫ್ ಮ್ಯಾಗ್ನೆಟೈಸಿಂಗ್ ಫೀಲ್ಡ್. ಮ್ಯಾಗ್ನೆಟೈಸಿಂಗ್ ಫೀಲ್ಡ್ ನೀವು ತೆಗೆದು ಹಾಕಿರಿ ಅಂತಂದ್ರೆ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಮ್ಯಾಗ್ನೆಟಿಸಮ್ ಲಾಸ್ ಆಸ್ ಲಾಂಗ್ ಆಸ್ ಮ್ಯಾಗ್ನೆಟೈಸಿಂಗ್ ಫೀಲ್ಡ್ ಇಸ್ ಪ್ರೆಸೆಂಟ್. ಅಂದ್ರೆ ಎಲ್ಲಿವರೆಗೂ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ನೀವು ಇದನ್ನ ಇಟ್ಕೊಂಡಿರ್ತೀರಿ ಅಲ್ಲಿವರೆಗೂ ಮಾತ್ರ ಇದು ಮ್ಯಾಗ್ನೆಟೈಸ್ಡ್ ಆಗಿ ಉಳಿತದ್ರಿ. ಅದನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ದಾಗಿಂದ ಹೊರಗೆ ತೆಗೆದ್ರಿ ಅಂತಂದ್ರೆ ಅದಕ್ಕೆ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಎಲ್ಲ ಹೋಗಿಬಿಡ್ತಾವ, ಮ್ಯಾಗ್ನೆಟಿಕ್ ಮೂವ್ಮೆಂಟ್ಸ್ ಎಲ್ಲ ಜೀರೋ ಆಗಿಬಿಡ್ತಾವ. ಸೊ ಮ್ಯಾಗ್ನೆಟಿಸಮ್ ವಿಲ್ ನಾಟ್ ಲಾಸ್ಟ್ ಫಾರ್ ಅ ಲಾಂಗ್ ಟೈಮ್. ಇದ್ರೊಳಗೆ ನಮಗೆ ಮ್ಯಾಗ್ನೆಟಿಸಮ್ ಬಹಳ ಉಳಿಯಂಗಿಲ್ಲ. ಇದ್ರೊಳಗೆ ಏನಾಗ್ತದ್ರಿ, ಇಟ್ ವಿಲ್ ಲಾಸ್ಟ್ ಆಸ್ ಲಾಂಗ್ ಆಸ್ ದ ಮ್ಯಾಗ್ನೆಟೈಸಿಂಗ್ ಫೀಲ್ಡ್ ಇಸ್ ಅಪ್ಲೈಡ್. ಇದ್ರೊಳಗೂ ಕೂಡ ಏನಾಗ್ತದ್ರಿ, ಎಲ್ಲಿವರೆಗೂ ಫೀಲ್ಡ್ ಅಪ್ಲೈ ಮಾಡಿರ್ತೀವಿ ಅಂದ್ರೆ ಆಗಲೇ ನಾವು ತಗೊಂಡಿದ್ವಲ್ಲ ಒಂದು ಸಬ್ಸ್ಟೆನ್ಸ್ ತಗೊಂಡೋಗಿ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಇಟ್ಕೊಂಡ್ವಿ, ಅದ್ರೊಳಗೆ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಅಂದ್ರೆ ಮ್ಯಾಗ್ನೆಟಿಕ್ ಮೂವ್ಮೆಂಟ್ಸ್ ಡೆವಲಪ್ ಅದು, ಅದಕ್ಕೆ ಮ್ಯಾಗ್ನೆಟಿಸಮ್ ಅಂತ ಕರೀತಾರೆ. ಸೊ ಇದ್ರೊಳಗೂ ನಮಗೆ ಮ್ಯಾಗ್ನೆಟಿಸಮ್ ಫೀಲ್ಡ್ ಒಳಗೆ ಇರೋ ತನಕ ಮಾತ್ರ ಇರ್ತಾವೆ. ಫೀಲ್ಡ್ ದಾಗಿಂದ ಹೊರಗೆ ತೆಗೆದ್ರಿ ಮ್ಯಾಗ್ನೆಟಿಸಮ್ ಜೀರೋ ಆಯ್ತು. ಇದ್ರೊಳಗೂ ಹಂಗ ಫೀಲ್ಡ್ ಒಳಗೆ ಇರೋವರೆಗೂ ಮ್ಯಾಗ್ನೆಟಿಸಮ್ ಇರ್ತದೆ, ಫೀಲ್ಡ್ ದಾಗಿಂದ ತೆಗೆದ್ರಿ ಮ್ಯಾಗ್ನೆಟಿಸಮ್ ಜೀರೋ. ಫೆರೋಮ್ಯಾಗ್ನೆಟಿಸಮ್ ದಾಗ ಏನಾಗ್ತದ್ರಿ, ಇಟ್ ಲಾಸ್ ಮ್ಯಾಗ್ನೆಟಿಸಮ್ ಲಾಸ್ ಈವನ್ ಆಫ್ಟರ್ ಮ್ಯಾಗ್ನೆಟೈಸಿಂಗ್ ಫೀಲ್ಡ್ ಇಸ್ ರಿಮೂವ್ಡ್. ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ದಾಗಿಂದ ನೀವು ಅದನ್ನ ಹೊರಗೆ ತೆಗೆದ್ರು ಕೂಡ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ ಇನ್ನೂ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಉಳ್ಕೊಂಡಿರ್ತಾವ, ಅದು ಇನ್ನೂ ಮ್ಯಾಗ್ನೆಟ್ ತರ ಬಿಹೇವ್ ಮಾಡ್ತದೆ, ಅದಕ್ಕೆ ಮ್ಯಾಗ್ನೆಟೈಸೇಷನ್ ಇನ್ನೂ ಉಳ್ಕೊಂಡಿರ್ತದ್ರಿ. ಯಾವ್ದಕ್ಕೆ, ಫೆರೋಮ್ಯಾಗ್ನೆಟಿಕ್ ಮಾತ್ರ. ಇವೆರಡಕ್ಕೂ ಮ್ಯಾಗ್ನೆಟೈಸೇಷನ್ ಉಳ್ಕೊಳಂಗಿಲ್ಲ. ವೇರಿಯೇಷನ್ ಆಫ್ ಎಂ ಅಂಡ್ ಎಚ್. ಸೊ ಇಲ್ಲಿ ನಿಮ್ಗೆ ಇದು ಗೊತ್ತದ ರಿಲೇಷನ್, ಎಂ ಅಂಡ್ ಎಚ್ ನಮಗೆ ಲೀನಿಯರ್ಲಿ ವೇರಿ ಆಗ್ತವೆ. ಇಲ್ಲೇ ಲೀನಿಯರ್ಲಿ ವಿತ್ ಎಚ್ ಅಟೆನ್ಸ್ ಸ್ಯಾಚುರೇಷನ್ ಅಟ್ ಲೋ ಟೆಂಪರೇಚರ್. ಇಲ್ಲೇ ನಮ್ಗೆ ಏನಾಗ್ತದಪ್ಪ ಅಂದ್ರೆ ನಾನ್ ಲೀನಿಯರ್ಲಿ ವೇರಿ ಆಗ್ತಾವ್ರಿ ಎಂ ಅಂಡ್ ಎಚ್, ರೈಟ್. ನೆಕ್ಸ್ಟ್ ಹಿಸ್ಟ್ರೆಸಸ್ ಆಕ್ಚುಲಿ ನಿಮ್ಗೆ ತೆಗೆದಾರೆ, ಬಟ್ ಹಿಸ್ಟ್ರೆಸಸ್ ಒಂದು ಗೊತ್ತಿರಲಿ, ಹಿಸ್ಟ್ರೆಸಸ್ ಡಯಾಮ್ಯಾಗ್ನೆಟಿಕ್ ಮತ್ತು ಪ್ಯಾರಾಮ್ಯಾಗ್ನೆಟಿಕ್ ಇರಂಗಿಲ್ಲ, ಫೆರೋಮ್ಯಾಗ್ನೆಟಿಕ್ ಮಾತ್ರ ನಮ್ಗೆ ಹಿಸ್ಟ್ರೆಸಸ್ ಇರ್ತದ್ರಿ. ಹಿಸ್ಟ್ರೆಸಸ್ ಇಸ್ ಶೋನ್ ಬೈ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ ಓನ್ಲಿ, ನಾಟ್ ಫಾರ್ ಡಯಾ ಅಂಡ್ ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್. ಲಾಸ್ಟ್ಲಿ ನೋಡ್ರಿ, ಇದು ಮೇನ್ ಗೊತ್ತಿರಬೇಕು, ಫಿಸಿಕಲ್ ಸ್ಟೇಟ್ ಆಫ್ ಮಟೀರಿಯಲ್. ಡಯಾಮ್ಯಾಗ್ನೆಟಿಕ್ ಏನದಲ್ಲ ಇದು ಸಾಲಿಡ್ ಲಿಕ್ವಿಡ್ ಆರ್ ಗ್ಯಾಸ್ ಆಗಿರ್ತದ್ರಿ, ಪ್ಯಾರಾಮ್ಯಾಗ್ನೆಟಿಕ್ ಸಾಲಿಡ್ ಲಿಕ್ವಿಡ್ ಆರ್ ಗ್ಯಾಸ್. ಬಟ್ ಫೆರೋಮ್ಯಾಗ್ನೆಟಿಕ್ ಏನದಲ್ಲ ಇಟ್ ಇಸ್ ನಾರ್ಮಲಿ ಸಾಲಿಡ್ ಓನ್ಲಿ, ಇದು ಸಾಲಿಡ್ ಫಾರ್ಮ್ ದಾಗ ಮಾತ್ರ ನಮ್ಗೆ ಅವೈಲೇಬಲ್ ಇರ್ತದ್ರಿ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್, ರೈಟ್. ಆಮೇಲೆ ಇವಕ್ಕೆ ಎಲ್ಲದಕ್ಕೂ ಒಂದೊಂದು ಎಕ್ಸಾಂಪಲ್ಸ್ ನಿಮ್ಗೆ ಗೊತ್ತಿರಬೇಕು, ಕಾಪರ್, ಲೆಡ್, ಸಿಲಿಕಾನ್, ಇಲ್ಲೇ ಸೋಡಿಯಂ, ಅಲ್ಯೂಮಿನಿಯಂ, ಕ್ಯಾಲ್ಸಿಯಂ, ಇಲ್ಲೇ ನಮಗೆ ಐರನ್, ಕೋಬಾಲ್ಟ್, ನಿಕೆಲ್, ಮೋಸ್ಟ್ ಪಾಪ್ಯುಲರ್ ಮ್ಯಾಗ್ನೆಟಿಕ್ ಮಟೀರಿಯಲ್ಸ್, ರೈಟ್. ಸೊ ಇಷ್ಟು ನಮಗೆ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಈ ಮೂರು ಮಟೀರಿಯಲ್ಸ್ ಅದು ಗೊತ್ತಿರಬೇಕ್ರಿ, ರೈಟ್. ಸೊ ದಟ್ ಈಸ್ ಆಲ್ ಅಬೌಟ್ ದ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಆಫ್ ದ ಮ್ಯಾಗ್ನೆಟಿಕ್ ಮಟೀರಿಯಲ್ಸ್. ಇಷ್ಟು ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಚಾಪ್ಟರ್ ಬಗ್ಗೆ ನಿಮ್ಗೆ ಗೊತ್ತಿರಲಿ, right? So that is all about the concepts and shortcuts of magnetic materials, right? Okay, thank you so much for watching and supporting the channel. Please keep watching and supporting the channel. If you are not subscribed, please subscribe the channel, right? Thank you. Keep sharing the channel. Thank you so much.